ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸುಮನ್ ಟಿವಿ ಕನ್ನಡ ಆಧ್ಯಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಾರನೇ ದಿನ ದ್ವಾದಶಿಯಂದು ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನ ನೆರವೇರಿಸಲಾಗುತ್ತೆ. ಹಾಗಾದ್ರೆ ಈ ತುಳಸಿ ಪೂಜೆ ಮಾಡುವ ವಿಧಿವಿಧಾನ ಹೇಗಿರಬೇಕು, ತುಳಸಿಯ ಹಿನ್ನೆಲೆ ಏನು, ತುಳಸಿ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಆಚರಣೆಗಳನ್ನ ಪಾಲಿಸಬೇಕು ಅನ್ನೋದನ್ನ ತಿಳಿಸಿಕೊಡೋದಕ್ಕೋಸ್ಕರ ನಮ್ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ನ ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲೆಯ ಗುರುಗಳಾದ ವಿನಯ್ ಭರದ್ವಾಜ್ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾವು ತುಳಸಿ ಪೂಜೆಯನ್ನ ನಾವು ದಿನ ಮಾಡ್ತೀವಿ, ಆದ್ರೆ ತುಳಸಿ ಹಿನ್ನೆಲೆ ನಮ್ಗೆಷ್ಟೋ ಗೊತ್ತೇ ಇರೋದಿಲ್ಲ. ಸೊ ತುಳಸಿ ಹಿನ್ನೆಲೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸವಿಸ್ತಾರವಾಗಿ ತಿಳಿಸ್ಕೊಡಿ. ತುಳಸಿಯ ಹಿನ್ನೆಲೆಯನ್ನ ನೋಡ್ಬೇಕಾದ್ರೆ ಕೆಲವೊಂದು ಪುರಾಣಗಳನ್ನ ನಾವು ಭಟ್ಟಿ ಇಳಿಸ್ಬೇಕಾಗತ್ತೆ. ತುಳಸಿ ಬಹಳ ವಿಶಿಷ್ಟವಾದಂಥ ಒಂದು ಮೂಲಿಕೆ, ವೃಕ್ಷ ಅಂತ ಹೇಳಿ, ತರು ಅಂತ ಹೇಳಿ. ವಿಶೇಷವಾಗಿ ಪದ್ಮಪುರಾಣದಲ್ಲಿ, ಬ್ರಹ್ಮವೈವರ್ತ ಪುರಾಣದಲ್ಲಿ, ಬ್ರಹ್ಮಧರ್ಮ ಪುರಾಣದಲ್ಲಿ, ಸ್ಕಂದ ಪುರಾಣದ ಹಿಮಾಲಯ ಖಂಡದಲ್ಲಿ ಕೂಡ ತುಳಸಿ ಬಗ್ಗೆ ವಿಸ್ತಾರವಾದಂಥ ವರ್ಣನೆ ಬರುತ್ತೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂಥ ಒಂದು ಕಥೆ, ಗೋಲೋಕ ಅಂತ ಒಂದು ಲೋಕ. ಅಲ್ಲಿ ನಾರಾಯಣ ಕೃಷ್ಣ ಅನ್ನುವಂಥ ಸ್ವರೂಪದಲ್ಲಿ ಇರ್ತಾನೆ, ಮಹಾಲಕ್ಷ್ಮಿಯಲ್ಲಿ ರಾಧೆ ಅನ್ನುವಂಥ ಸ್ವರೂಪದಲ್ಲಿ ಇರ್ತಾಳೆ ಅಂತ ಒಂದು ಜನಜನಿತವಾದಂತಹ ಪುರಾಣೋಕ್ತಿ. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೃಷ್ಣ ಮತ್ತು ರಾಧೆಯರ ಮಧ್ಯೆ ಸರಸವಾಗಿ ವಾಗ್ವಾದ ನಡೆಯುವಾಗ ಅಲ್ಲಿದ್ದಂತಹ ಒಬ್ಬ ಗೋಪ ಮತ್ತು ಗೋಪಿ, ಈಗ ವೈಕುಂಠದಲ್ಲಿ ನಾರಾಯಣ ಮತ್ತು ಲಕ್ಷ್ಮಿಯರ ಸಾನ್ನಿಧ್ಯದಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಸಾರೂಪ್ಯ ಮುಕ್ತಿ ಅನ್ನೋದು ಉಂಟು ಅಂತ. ಅಂದರೆ ಅಲ್ಲಿದ್ದವರೆಲ್ಲರೂ ನಾರಾಯಣ ಥರನೇ ಶಂಖಚಕ್ರ ಗದಾ ಪದ್ಮಗಳನ್ನ ಹಿಡ್ಕೊಂಡೇ ಇರ್ತಾರೆ. ಅದೇ ರೀತಿಯಲ್ಲಿ ಗೋಲೋಕದಲ್ಲಿ ಕೃಷ್ಣ ರಾಧೆಯರ ಸಾನ್ನಿಧ್ಯದಲ್ಲಿ ಇರೋರೆಲ್ಲ ಅವರದೇ ಸ್ವರೂಪದಲ್ಲಿ ಇರ್ತಾರೆ ಅಂತ. ಅದಕ್ಕೆ ಸಾರೂಪ್ಯ ಮುಕ್ತಿ ಅನ್ನುವಂಥ ಒಂದು ಅಭಿಧಾನ ಇದೆ. ಅದೇ ಆ ದೇವತೆಯ ರೂಪವನ್ನು ಹೊಂದಿಬಿಡ್ತಾರೆ ಅಂತ. ಆ ರೀತಿಯಲ್ಲಿರುವಾಗ ಅಲ್ಲಿದ್ದವ್ರನ್ನೆಲ್ಲ ಗೋಪ ಗೋಪಿಯರು ಅಂತ ಹೆಸರು. ಕೃಷ್ಣ ರಾಧೆಯರನ್ನು ಬಿಟ್ಟು ಅಲ್ಲಿ ವೃಂದ ಅನ್ನುವಂಥ ಒಬ್ಬ ಗೋಪಿ ಇರ್ತಾಳೆ, ಅಲ್ಲಿ ಸುಧಾಮ ಅನ್ನುವಂಥ ಒಬ್ಬ ಗೋಪಾಲಕ ಇರ್ತಾನೆ, ಗೋಪ ಇರ್ತಾನೆ. ಅವರಿಬ್ರು ಆ ಜಾಗದಲ್ಲಿ ಇರುವಾಗ ಇರುವಂಥ ಎಲ್ಲ ಗೋಪಿಯರಿಗೆ ಏಕಮಾತ್ರ ಉದ್ದೇಶ ಅಂತಿಮವಾಗಿ ವಿಷ್ಣುವನ್ನು ಪಡೆಯುವಂಥದ್ದು ಅಥವಾ ಕೃಷ್ಣನನ್ನು ಪಡೆಯುವಂಥದ್ದು. ಗೋಲೋಕದಲ್ಲಿ ಕೃಷ್ಣ ಜನಜನಿತವಾಗಿ ನೋಡಿದ್ರೆ ಮಹಾವಿಷ್ಣು, ಕೃಷ್ಣ ವಿಷ್ಣುವದೇ ಅಂಶ ಆದ್ರಿಂದ, ಅವತಾರ ಆದ್ರಿಂದ. ಹಾಗಾಗಿ ಅವಳ ಚರಮಧ್ಯೇಯ ಕೃಷ್ಣನ ಹೊಂದುವಂಥದ್ದು. ಹಾಗಾಗಿ ಸದಾ ಕೃಷ್ಣನ ಅನುರಕ್ತಲಾಗಿರ್ತಾಳೆ. ಯಾವುದೋ ಒಂದು ಸಂದರ್ಭದಲ್ಲಿ ರಾಧೆಗೆ ಇದರಿಂದ ಇರಸು ಮುರುಸು ಉಂಟಾಗಿ ಅವರಿಬ್ಬರ ಮಧ್ಯೆ ವಾಗ್ವಾದ ಆಗುವಾಗ, ನೀನು ಕೃಷ್ಣನ ಗೋಲೋಕದಲ್ಲಿದ್ದು ಕೂಡ ಕೃಷ್ಣನನ್ನವನು ಅಂತ ಗೊತ್ತಿದ್ರು ಕೂಡ ನೀನು ಕೃಷ್ಣನಲ್ಲಿ ಅನುರಕ್ತೆಯಾದೆ ಅನ್ನೋ ಕಾರಣಕ್ಕೆ ಶಾಪವನ್ನು ಕೊಡ್ತಾಳೆ ರಾಧೆ ಅಂತ ಒಂದು ಕಥೆ. ಆಗ ಸುಧಾಮ ಅದನ್ನ ಆಕ್ಷೇಪಣೆ ಮಾಡಿದ. ನಾವೆಲ್ಲ ಇರುವಂಥದ್ದು ಗೋಲೋಕದಲ್ಲಿ ಇರುವಂಥದ್ದೇ ಕೃಷ್ಣನ ಸಾನ್ನಿಧ್ಯ ಹೊಂದೋಕ್ಕಾಗಿ, ಹಾಗಾಗಿ ಅವಳು ಕೃಷ್ಣನಲ್ಲಿ ಅನುರಕ್ತೆ ಆಗಿ ತಪ್ಪಿಲ್ಲ ಅಂತ. ಗೋಲೋಕದ ಸ್ವಾಮಿ ಅದು ನನ್ನನ್ನೇ ನೀನು ತಿರಸ್ಕಾರ ಮಾಡ್ತೀಯ, ನನ್ನ ಮಾತನ್ನು ನೀನು ಪ್ರಶ್ನೆ ಮಾಡ್ತೀಯ ಅನ್ನೋ ಕಾರಣಕ್ಕೆ ಅವನಿಗೆ ಕೂಡ ರಾಕ್ಷಸ ಆಗುವಂತ ಅವನಿಗೆ ಶಾಪ ಸಿಗುತ್ತೆ. ಹಾಗೆಯೇ ಬೃಂದೆಗೆ ಕೂಡ ನೀನು ಮನುಷ್ಯಳಾಗಿ ಹುಟ್ಟು ಅಂತ ಹೇಳಿ ಶಾಪ ಸಿಗುತ್ತೆ. ಇದೆಲ್ಲ ನಂತರ ಅವಳು ವೃಂದೆ ಅನ್ನೋ ಹೆಸರಿನಲ್ಲಿ ಧರ್ಮಧ್ವಜ ಅನ್ನುವಂಥ ಒಬ್ಬ ರಾಜನಿಗೆ ಮಗಳಾಗಿ ಹುಟ್ಟುತ್ತಾಳೆ. ಆತ ಸುಧಾಮ ಕೆಲವೊಂದು ಕಥೆಗಳಲ್ಲಿ ಜಲಂಧರ ಅಂತ ಇದೆ, ಕೆಲವೊಂದು ಕಥೆಗಳಲ್ಲಿ ಶಂಖಚೂಡ ಅಂತಿದೆ. ಎರಡೂ ಒಂದೇ ಅಂತ ಇಟ್ಕೊಳ್ಳೋಣ ತಕ್ಷಣಕ್ಕೆ. ಒಟ್ಟಲ್ಲಿ ರಾಕ್ಷಸದ ಪರಿವಾರದಲ್ಲಿ ನೋಡ್ತಾನೆ. ಹುಟ್ಟಿದಾಗ್ಲೂ ಕೂಡ ಪೂರ್ವ ಜನ್ಮದ ಪ್ರಾಕ್ತನ ವಾಸನಾ ಬಲದಿಂದ ಅವನು ವಿಷ್ಣು ಭಕ್ತ, ಅವಳು ಕೂಡ ವಿಷ್ಣು ಭಕ್ತೆ. ಆದರೆ ರಾಕ್ಷಸರಿಗೆ ಸಹಜವಾಗಿ ಬಂದಂಥದ್ದು ವಿಷ್ಣು ದ್ವೇಷ ಮತ್ತೆ ಶಿವನ ಆರಾಧನೆ. ಈ ಜನ್ಮದಲ್ಲಿ ಅವನು ಶಿವನ ಆರಾಧನೆ ಮಾಡ್ತಿದ್ರು ಕೂಡ ಮನಸ್ಸಲ್ಲಿ ವಿಷ್ಣು ದ್ವೇಷ ಇಲ್ಲ. ಅದೇ ರೀತಿ ಅವನು ಶಿವನ ಆರಾಧನೆ ಮಾಡ್ತಾ ಅವನು ಕೃಪೆಯನ್ನು ಕೂಡ ಪಡೆದಿರ್ತಾನೆ.
ಒಂದು ಕಾಲದಲ್ಲಿ ಬ್ರಹ್ಮನನ್ನ ಅವನು ಪ್ರಾರ್ಥನೆ ಮಾಡಿ ತಪಸ್ಸಿನ ಬಲದಿಂದ ವರಗಳನ್ನು ಪಡ್ಕೊಂಡು ಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಎಲ್ಲ ರಾಕ್ಷಸರ ರೀತಿಯಲ್ಲಿ. ಆಗ ಅವನು ಯಾವುದೇ ರೀತಿಯಲ್ಲಿ ಅವನನ್ನು ಹಣಿಸ್ಬೇಕು ಅಂತ ದೇವತೆಗಳ ಮಧ್ಯೆ ವಾಗ್ವಾದ ಆಗುತ್ತೆ, ಮಾತುಕತೆ ಆಗುತ್ತೆ. ಅವನಿಗಿರುವಂಥ ವಿಶೇಷವಾದಂತಹ ಬಲ, ಅವನಿಗಿರುವಂತಹ ತಪಸ್ಸಿನ ಜೊತೆಗೆ ಅವನ ಪತ್ನಿಯಾದಂತಹ ವೃಂದೆ, ಈ ವೃಂದೆಗೂ ಅವನಿಗೂ ಶಂಖಚೂಡನಿಗೆ ಅಥವಾ ಜಾಲಂಧರನಿಗೆ ವಿವಾಹ ಆಗಿರುತ್ತೆ. ಅವಳ ಪಾತಿವ್ರತ್ಯ ಬಲ ಏನಿದೆ ಅದು ಅವನು ಕಾಪಾಡ್ತಾ ಉಂಟು. ಹಾಗಾಗಿ ಅವನನ್ನು ಹಣಿಬೇಕಾದ್ರೆ ಏಕಮಾತ್ರ ದಾರಿ ಏನು ಅಂತಂದ್ರೆ ಅವಳ ಪಾತಿವ್ರತ್ಯವನ್ನು ಹಾಳು ಮಾಡಬೇಕು. ಹಾಗಾಗಿ ಶಿವನಿಗೆ ಮತ್ತೆ ಜಾಲಂಧರನಿಗೆ ಅಥವಾ ಶಂಖಚೂಡನಿಗೆ ಸಾಕಷ್ಟು ಕಾಲ ಯುದ್ಧ ಆಗುತ್ತೆ. ಆ ಯುದ್ಧ ಆದ ನಂತರ ಸೋಲೋ ಪರಿಸ್ಥಿತಿ ಬಂದರೂ ಕೂಡ ಅವನು ಸಂಹಾರ ಆಗೋದಿಲ್ಲ. ಯಾಕೆಂದ್ರೆ ಇವಳ ಪಾತಿವ್ರತ್ಯ ಬಲ ಕಾಡ್ತಿರುತ್ತೆ ಅಂತ. ಹಾಗಾಗಿ ವಿಷ್ಣು ಜಲಂಧರನ ರೂಪದಲ್ಲಿ ಹೋಗಿ ವೃಂದೆ ಜೊತೆ ಸಂಗಮ ಆಗುತ್ತೆ. ಸಂಗಮ ಆದ ನಂತರ ಅವಳಿಗೆ ತಿಳಿಯುತ್ತೆ ಇದು ನನ್ನ ಪತಿ ಅಲ್ಲ ಅಂತ. ಅಷ್ಟೊತ್ತಿಗೆ ಪಾತಿವ್ರತ್ಯ ಭಂಗ ಆಗಿರುತ್ತೆ. ಇತ್ಲಾಗಿ ಇವನ ಸಂಹಾರ ಆಗಿರುತ್ತೆ. ಯಾಕಂದ್ರೆ ಶಿವ ಭಕ್ತನಿಗೆ ಸಂಹಾರ ಮಾಡ್ಲಿಕ್ಕೆ ಶಿವನೇ ಸರಿ ಅಂತ. ಶಿವನಿಂದ ಜಲಂಧರನ ಸಂಹಾರ ಆಗುತ್ತೆ. ಅದ ನಂತರ ಏನೇ ಆದ್ರೂ ಒಂದು ಭಕ್ತ, ಹಾಗಾಗಿ ಅವನ ಶರೀರದ ಏನು ಪಳೆಯುಳಿಕೆಗಳಿದೆ ಅದನ್ನ ಸಮುದ್ರಕ್ಕೆ ಎಸಿತಾರೆ. ಶಂಖಚೂಡ ಅಂತಲೂ ಅವನ ಹೆಸರು. ಅವೆಲ್ಲ ಶಂಖಗಳಾಗಿ ಮಾರ್ಪಾಡಾಗತ್ವೆ. ಇವಳು ಮಹಾಸಾಧ್ವಿ, ಅವಳಿಂದ ವಿಷ್ಣುವಿನ ಕಾರಣದಿಂದ ತನಗೆ ಪಾತಿವ್ರತ್ಯ ಭಂಗ ಆಯ್ತು ಅನ್ನೋ ಕಾರಣಕ್ಕೆ ನೀನು ಕಲ್ಲು ಹೃದಯಿ, ನೀನು ಕಲ್ಲು ಆಗ್ಲಿ, ನೀನು ಕಲ್ಲಾಗಿ ಹುಟ್ಟು ಅಂತ ಹೇಳಿ ವಿಷ್ಣುವಿಗೆ ಶಾಪ ಕೊಡ್ತಾಳೆ. ವಿಷ್ಣು ಅಂತ ತಿಳಿದಲೆ ತುಳಸಿ ವೃಂದ ವಿಷ್ಣುವಿಗೆ. ನಂತರ ವಿಷ್ಣು ತನ್ನ ನಿಜ ಸ್ವರೂಪದಲ್ಲಿ ಸಾಕ್ಷಾತ್ಕಾರ ಕೊಟ್ಟು, ನೋಡು ನೀನು ಗೋಲೋಕದಲ್ಲಿದ್ದಾಗ ನನ್ನನ್ನೇ ಪರಮವಾಗಿ ಹೊಂದಬೇಕು ಅನ್ನುವಂಥ ಇಚ್ಛೆಯಿಂದ ನೀನು ಹುಟ್ಟಿದ್ದಾದ್ರಿಂದ ನಾನು ಪರಮವಾಗಿ ನನ್ನಲ್ಲೇ ಸೇರಿಸ್ಕೊಂಡಿದ್ದೆ. ನೀನು ಯಾವ ಪಾತಿವ್ರತ್ಯ ಭಂಗವೂ ಆಗಿಲ್ಲ, ನೀನ್ ಸೇರ್ಬೇಕಾಗಿದ್ದು ನನ್ನನ್ನೇ ಸೇರಿದೀಯಾ ಅಂತ. ಆಗ ಅವಳಿಗೆ ಜ್ಞಾನೋದಯ ಆಗುತ್ತೆ. ಆದ್ರೆ ಶಾಪ ಕೊಟ್ಟಾಗಿದೆ. ಆದ್ರೆ ಬರುವಂತ ಒಂದು ಕಾಲದಲ್ಲಿ ಅದರಿಂದ ಲೋಕ ಕಲ್ಯಾಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವಳಿಗೆ ಪುನಃ ಜನ್ಮ ಆಗುತ್ತೆ. ಆಕೆಯ ಕೇಶರಾಶಿ ಒಂದು ತರುವಾಗುತ್ತೆ, ವೃಕ್ಷ ಆಗುತ್ತೆ, ಅದು ತುಳಸಿ ಅಂತ. ಅವಳಿಗೆ ಯಾರನ್ನು ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರಿ ಆಕೆ. ಹಾಗೆ ಅತುಲ್ಯ ತುಳಸಿ, ಯಾವ್ದು ತುಲನೆ ಮಾಡೋಕ್ ಸಾಧ್ಯ ಇಲ್ವಾ ಅದಕ್ಕೆ ತುಳಸಿ ಅಂತ ಹೆಸರು. ಅವಳ ತುಳಸಿ, ಅವಳ ಕೇಶರಾಶಿಯಿಂದ ತುಳಸಿ ತರು ಹುಟ್ಟಿತು. ಅವಳ ಶರೀರ ಗಂಡಕಿ ನದಿ ಆಯ್ತು ಹೇಳುವಂತ ಒಂದು ಕಥೆ. ಹಾಗೆ ಇನ್ನೊಂದು ಕಥೆ ಏನು ಅಂತಂದ್ರೆ ಕ್ಷೀರ ಸಮುದ್ರ ಮಥನ ಕಥೆಯಲ್ಲಿ ಕೊನೆಯಲ್ಲಿ ಅಮೃತ ಭಾಂಡನ ಹಿಡ್ಕೊಂಡು ಧನ್ವಂತರಿ ಮೇಲೆ ಬಂದಾಗ ಎಲ್ಲ ದೇವತೆಗಳನ್ನೆಲ್ಲ ನೋಡಿ ಮಹಾಲಕ್ಷ್ಮಿ ಹೊರಗೆ ಬಂದಿರ್ತಾಳೆ. ಅವಳನ್ನು ನೋಡಿ ಧನ್ವಂತರಿ ರೂಪಿಯಾದಂತಹ ವಿಷ್ಣುವಿಗೆ ಆನಂದ ಭಾಷ್ಪ ಹರಿದು ಅಮೃತದ ಕುಂಭದ ಮೇಲೆ ಬೀಳುತ್ತೆ. ಆಗ ತುಳಸಿ ಹುಟ್ಟಿಲ್ಲು ಅಂತಲೂ ಒಂದು ಕಥೆ ಇದೆ. ಸೊ ಹೀಗಾಗಿ ಅನ್ಯಾನ್ಯ ಕಥೆಗಳಿದ್ರು ಕೂಡ ತುಳಸಿ ಒಂದು ದೇವತಾ ವೃಕ್ಷ ಅಂತ ಹೇಳುವಲ್ಲಿ ಇಲ್ಲಿ ಯಾವುದೇ ರೀತಿಯ ನಿರ್ವ್ಯವಹಾರ ನಿಜ. ನಮ್ಮ ಹಿಂದೂ ಸಂಪ್ರದಾಯ ಅದಕ್ಕೆ ಅಂತಾನೆ ವಿಶೇಷವಾದಂತಹ ಮಹತ್ವವನ್ನ ನಾವು ತುಳಸಿಗೆ ನೀಡ್ತೀವಿ. ಹಾಗಾದ್ರೆ ತುಳಸಿಯನ್ನ ನಾವು ದಿನ ಪೂಜೆ ಮಾಡೋದಕ್ಕೂ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ವಿಶೇಷವಾದ ದಿನದಲ್ಲಿ ಪೂಜೆ ಮಾಡೋದಕ್ಕೂ ಹೇಗೆ, ಏನಕ್ಕೆ ಆ ದಿನವನ್ನ ನಾವು ಪೂಜೆ ಮಾಡಬೇಕು ಅನ್ನೋದಾದ್ರೆ ನೋಡಿ, ಎಲ್ಲ ಮಾಸಗಳಲ್ಲಿ ಪ್ರಧಾನವಾಗಿ ಒಂದು ವರ್ಷವನ್ನ 2 ವಿಭಾಗ ಮಾಡೋದಾದ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯನ. ದೇವತೆಗಳಿಗೆ ನಮ್ಮ ಒಂದು ವರ್ಷ ಒಂದು ದಿವಸ ಅಂತ ಲೆಕ್ಕ. ನಮ್ಮ ಉತ್ತರಾಯಣ ಅವರಿಗೆ ಹಗಲು, ನಮ್ಮ ದಕ್ಷಿಣಾಯನ ಅವರಿಗೆ ರಾತ್ರಿ ಅಂತ. ಹಾಗಾಗಿ ದೇವತೆಗಳೆಲ್ಲ ಮಲಗುವಂತಹ ಹೊತ್ತು ಅಂತ ಹೇಳಿ ಸಾಕಷ್ಟು ಅಭ್ಯುದಯ ಕರ್ಮಗಳನ್ನ, ಅಂದ್ರೆ ಉಪನಯನ ಇರಬಹುದು, ಗೃಹ ಪ್ರವೇಶ ಇರಬಹುದು, ವಿವಾಹ ಇರಬಹುದು, ಇತ್ಯಾದಿ ಕರ್ಮಗಳನ್ನೆಲ್ಲ ಸಾಧಾರಣ ದಕ್ಷಿಣಾಯನದಲ್ಲಿ ಮಾಡೋದಿಲ್ಲ. ಮಾಡಬಾರ್ದಂತಿಲ್ಲ, ಮಾಡೋದಿಲ್ಲ. ಯಾಕೆಂದ್ರೆ ದೇವತೆಗಳ ರೆಸ್ಟ್ ಮಾಡುವಂತಹ ಕಾಲ ಅಂತ ಹೇಳಿ, ಅವ್ರ ರಾತ್ರಿ ಕಾಲ ಅಂತ. ಅದರಲ್ಲೂ ಪ್ರಧಾನವಾಗಿ ಆಷಾಢ ಪೂರ್ಣಿಮೆಯಿಂದ ಹಿಡಿದು ಯತಿಗಳಿಗಾದ್ರೆ, ಗೃಹಸ್ಥರಿಗೆ ಬ್ರಹ್ಮಚಾರಿಗಳಿಗಾದ್ರೆ ಆಷಾಢ ಏಕಾದಶಿಯಿಂದ ಹಿಡಿದು ಕಾರ್ತಿಕ ಏಕಾದಶಿವರೆಗೆ 4 ತಿಂಗಳು. ಆಷಾಢದಿಂದ ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ 4 ತಿಂಗಳುಗಳ 4 ಮಾಸಗಳ ಒಂದು ವ್ರತ ಉಂಟು. ಅದಕ್ಕೆ ಚಾತುರ್ಮಾಸ್ಯ ಹೇಳುವಂತ ಒಂದು ಹೆಸರು. ಈ ಚಾತುರ್ಮಾಸ್ಯ ವ್ರತದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುತ್ತಾನೆ ಅಂತ. ಆಷಾಢ ಶುದ್ಧ ಏಕಾದಶಿಗೆ ದೇವಶಯನಿ ಏಕಾದಶಿ ಅಂತ ಹೆಸರು. ಆವತ್ತಿನ ದಿವಸ ಮಹಾವಿಷ್ಣು ಯೋಗ ನಿದ್ರೆಗೆ, ನಮ್ಮ ಹಾಗೆ ಭೋಗ ನಿದ್ರೆ ಅಲ್ಲ, ಯೋಗ ನಿದ್ರೆ, ಯೋಗ ಸ್ಥಿತಿ, ಧ್ಯಾನಸ್ಥವಾದಂಥ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳಿ. ಮತ್ತೆ ನಮ್ಮ ಕಾರ್ತಿಕ ಶುದ್ಧ ದ್ವಾದಶಿಗೆ ಏಕಾದಶಿ ದಿವಸ, ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ಹೆಸರು. ಕಾರ್ತಿಕ ಶುದ್ಧ ಏಕಾದಶಿಗೆ ದೇವೋತ್ಥಾನಿ ಏಕಾದಶಿ ಅಂತ ಹೆಸರು. ಅದನ್ನ ಬದಲಾಗಿ ಉತ್ಥಾನ ಏಕಾದಶಿ, ಉತ್ಥಾನ ದ್ವಾದಶಿ ಅಂತ ಆಗಿದೆ. ಪ್ರಬೋಧೋತ್ಸವ ಅಂತ ಮಾಡುವಂತಹ ಪದ್ಧತಿ. ಆಗ ಯೋಗ ನಿದ್ರೆಯಿಂದ ಭಗವಂತ ಜಾಗೃತನಾಗ್ತಾನೆ ಹೇಳುವಂಥದ್ದು ಪುರಾಣೋಕ್ತಿ.
ಏನೇ ಇರಲಿ ಅದರ ಬೇಸಿಕ್ ಭಾವಾರ್ಥ ಏನು ಅಂತಂದ್ರೆ ಈ 4 ಮಾಸಗಳೇನಿದೆಯಾ, ಈ 4 ಮಾಸ ಆಧ್ಯಾತ್ಮಿಕ ಸಾಧನೆ ತುಂಬಾ ವಿಶೇಷ. ಹಾಗಾಗಿ ವ್ರತಗಳನ್ನು ವಿಧಿಸಿದ್ರು. ವ್ರತಗಳನ್ನ ವಿಧಿಸುವಾಗ ಅನೇಕ ನಿಯಮಗಳು, ಎಲ್ಲ ಆಚರಣೆಗಳೆಲ್ಲ ಇದ್ದೇ ಇರ್ತವೆ. ಆ ರೀತಿ ಮಾಡ್ತಾ ಅವನು ಧ್ಯಾನಸ್ಥನಾಗಿ ಅವನು ಪೂಜೆ ಉಪಚಾರ ಜಪ ತಪ ಇದೆಲ್ಲವೂ ಒಬ್ಬ ವ್ಯಕ್ತಿಯನ್ನ ಧ್ಯಾನಸ್ಥ ಸ್ಥಿತಿ ತಗೊಂಡು ಹೋಗಕ್ಕೆ ಸಹಕಾರಿ ಅಷ್ಟೇ. ಪ್ರಧಾನವಾಗಿ ಆಗಬೇಕಾದ ಅದೇ. ಹಾಗಾಗಿ ಈ 4 ತಿಂಗಳಲ್ಲಿ ಅದು ಮಾಡಬೇಕು ಅಂತ ಹೇಳಿ 4 ತಿಂಗಳಲ್ಲಿ ಪ್ರತಿ ತಿಂಗಳಿಗೆ ಮಹಾವಿಷ್ಣುವು ಒಂದೊಂದು ಹೆಸರಿದೆ. 12 ಮಾಸಗಳಲ್ಲಿ ನಾರಾಯಣನಿಗೆ ಒಂದೊಂದು ಹೆಸರಿಂದ ಅರ್ಚನೆ ಮಾಡ್ತಾರೆ, ಮತ್ತೆ ಮಹಾಲಕ್ಷ್ಮಿ ಒಂದೊಂದು ಹೆಸರಿಂದ ಅರ್ಚನೆ ಮಾಡ್ತಾರೆ. ಈ ಕಾರ್ತಿಕ ಮಾಸಕ್ಕೆ ದಾಮೋದರ ಮಾಸ ಅಂತ ಹೆಸರು. ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುನ ದಾಮೋದರ ರೂಪಿಯಾಗಿ ಆರಾಧನೆ ಮಾಡಬೇಕು ಅಂತ ಹೇಳಿ. ಈ ಮಾಸದಲ್ಲಿ ದೇವಿ ಹೆಸರು ಲಜ್ಜಾ ಅಂತ, ಲಕ್ಷ್ಮಿ ಹೆಸರು ಲಜ್ಜಾ ಅಂತ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಈ ಸಂದರ್ಭದಲ್ಲಿ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ 4 ತಿಂಗಳುಗಳಲ್ಲಿ ಚಾತುರ್ಮಾಸ ಯಾರು ವ್ರತವನ್ನ ಪಾಲಿಸ್ತಾರೋ ಅವ್ರಿಗೆ ಕೆಲವು ನಿಷೇಧಗಳನ್ನ ಹೇಳಲಾಗುತ್ತೆ. ಎಷ್ಟು ವೈಜ್ಞಾನಿಕ ಅಂತಂದ್ರೆ, ಮೊದಲ ತಿಂಗಳಲ್ಲಿ ಆಗ ಇನ್ನೂ ಮುಂಗಾರು ಮಳೆ ಬಂದು ನಿಲ್ತಾ ಇರುತ್ತೆ, ಶಾಖಗಳು ತರಕಾರಿಗಳು ಯಾವ್ದು ಅಷ್ಟು ಶುದ್ಧವಾಗಿರೋಲ್ಲ, ಎಲ್ಲದರಲ್ಲಿ ಕೆಸರು ಮೆತ್ತಿರುತ್ತೆ, ಹುಳುಗಳು ಕ್ರಿಮಿಗಳು ಇತ್ಯಾದಿ ಹೆಚ್ಚಾಗಿರುತ್ತೆ. ಹಾಗಾಗಿ ಮೊದಲ ತಿಂಗಳಲ್ಲಿ ಶಾಖ ನಿಷೇಧ, ತರಕಾರಿ ನಿಷೇಧ. ಅದಾದ ನಂತರ ತರಕಾರಿ ತಗೊಳ್ಬಹುದು. ತರಕಾರಿ ಆದ ನಂತರ ತರಕಾರಿ ಮತ್ತೆ ಕಾಳುಗಳೆಲ್ಲ ಒಣಗಿದ ನಂತರ ಧಾನ್ಯ ಆಗುತ್ತೆ. ಸೊ ಹಾಗಾಗಿ ಧಾನ್ಯ ಆದಾಗ ಧಾನ್ಯದಲ್ಲಿ ಹುಳು ಇರುತ್ತೆ, ಹಾಗಾಗಿ ಧಾನ್ಯ ನಿಷೇಧ. ಅದಾದ ನಂತರ ನೆಕ್ಸ್ಟ್ ಮೊಸರು. ಆ ತಿಂಗಳಲ್ಲಿ ಚಳಿಗಾಲ ಹೆಚ್ಚಿರೋದ್ರಿಂದ ಚಳಿಗಾಲದಲ್ಲಿ ಮೊಸರಿನ ಸ್ವೀಕಾರಕ್ಕೆ ನಿಷೇಧ ಮಾಡುತ್ತೆ ಆಯುರ್ವೇದ. ಹಾಗಾಗಿ ದಧಿವ್ರತ ಅಂತ ಆ ಒಂದು ತಿಂಗಳಲ್ಲಿ ಒಂದು ಏಕಾಶಿ ಇನ್ನೊಂದು ಏಕಾಶಿ ಒಂದು ವ್ರತ, ದಧಿವ್ರತ. ಆಗ ಮೊಸರಿನ ಸ್ವೀಕಾರ ಇಲ್ಲ. ಅದಾದ ನಂತರ ಹಾಲನ್ನು ಸ್ವೀಕಾರ ಮಾಡೋದಿಲ್ಲ. ಈ ರೀತಿ ವ್ರತಗಳನ್ನು ಮುಗಿಸ್ಕೊಂಡು ಬಂದಾಗ ಕೊನೆಯಲ್ಲಿ ಪ್ರಧಾನವಾಗಿ ನಮ್ಮ ಎಲ್ಲ ಆಚರಣೆಗಳಲ್ಲಿ ಒಂದೊಂದು ದೇವತೆಗೆ ಪಾರ್ಶ್ವದರು ಅಂತ ಇರ್ತಾರೆ. ಈಗ ಶಿವನ್ ನೀವು ತಗೊಂಡ್ರೆ ಜೊತೆಯಲ್ಲಿ ಪಾರ್ವತಿ ಇರಬಹುದು, ಸ್ಕಂದ ಇರಬಹುದು, ಗಣಪತಿ ಇರಬಹುದು, ನಂದಿ, ಭೃಂಗಿ, ರಿಟ ಇತ್ಯಾದಿಗಳು ಶಿವನ ಪಾರ್ಶ್ವದರು. ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ ಅರ್ಚನೆಯಲ್ಲಿ ಮಹಾಲಕ್ಷ್ಮಿ, ಗರುಡ, ಹನುಮಂತ, ಶೇಷ ಇತ್ಯಾದಿಗಳೆಲ್ಲ ಅವನ ಪಾರ್ಶ್ವದರು. ಅದೆಲ್ಲಕ್ಕೂ ಮಿಗಿಲಾಗಿ ಒಂದು ವಿಷಯ ಇದೆ, ಏನಂದ್ರೆ ಮಹಾವಿಷ್ಣುವಿನ ಅರ್ಚನೆಯಲ್ಲಿ ತುಳಸಿ ಇಲ್ಲದೆಲೆ ಆಗೋಕ್ ಸಾಧ್ಯವೇ ಇಲ್ಲ. ತುಳಸಿ ವಿಹೀನವಾದ ಪೂಜೆಯೇ ಇಲ್ಲ ಅಂತ ಮಹಾವಿಷ್ಣುವಿನದ್ದು. ಹಾಗಾಗಿ ವಿಶೇಷವಾಗಿ ದಾಮೋದರ ಮಾಸದಲ್ಲಿ ಹೊಸದಾಗಿ ಅಂಕುರಿತವಾದಂತಹ, ನಿಮ್ಮ ಆಷಾಢ ಮಾಸದಲ್ಲಿ ಅಂಕುರಿತವಾದಂತಹ ತುಳಸಿ ಗಿಡ ಈ ಹೊತ್ತಿಗೆ ಹೆಚ್ಚು ಕಡಿಮೆ ಮಳೆ ಬಂದು ಒಳ್ಳೆ ಉಚ್ಛ್ರಾಯವಾದಂತಹ ಸ್ಥಿತಿಯಲ್ಲಿರುತ್ತೆ. ಅದರ ಗಾಳಿನೂ ನಾವು ಸೇವನೆ ಮಾಡಬೇಕು. ನಾವು ಹಾಲು ಇತ್ಯಾದಿ ಎಲ್ಲ ಸ್ವೀಕಾರ ಮಾಡಿದ್ರೆ ಸಾಕಷ್ಟು ರೋಗ ರುಜಿನಗಳೆಲ್ಲ ಇರುತ್ತವೆ. ತುಳಸಿ ಗಾಳಿ ನಮಗೂ ಆರೋಗ್ಯಕ್ಕೆ ಉತ್ತಮ. ಅದರ ಸೇವೆಯನ್ನು ಮಾಡೋ ಒಂದು ನೆಪದಲ್ಲಿ ಅದರ ಸ್ವೀಕಾರನೂ ನಾವು ಮಾಡ್ತೇವೆ, ಹಾಗೆ ಆರೋಗ್ಯಕ್ಕೂ ವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಧಾನವಾಗಿ ಈಗ ಹೇಳಿದ್ದಾರೆ. ಅಂದ್ರೆ ವರ್ಷದ 365 ದಿವಸವೂ ತುಳಸಿ ಪೂಜಾರ್ಹವೇ, ತುಳಸಿ ಸ್ವೀಕಾರಾರ್ಹವೇ. ಸರಿ, ಒಳ್ಳೆ ಮಾತು ಹೇಳಿದ್ರಿ ಗುರುಜಿ. ಏನಂದ್ರೆ ತುಳಸಿ ಇಲ್ಲದೆ ಯಾವ ಕೆಲಸಗಳು ನಡೆಯಲ್ಲ, ತುಳಸಿ ಇಲ್ಲದೆ ಯಾವ ಪೂಜೆಗಳು ಕೂಡ ನಡೆಯೋದಿಲ್ಲ. ಅದರಲ್ಲೂ ವಿಷ್ಣುವಿಗೆ ತುಳಸಿ ದಳವನ್ನ ಇಟ್ಟ ನಂತರನೇ ಪೂಜೆಯನ್ನ ನೆರವೇರಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಈ ತುಳಸಿ ಮತ್ತೆ ಈ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಕಥೆನ ನೀವು ಹೇಳಿದ್ರಿ ಆವಾಗ್ಲೇನೆ. ಸೊ ಅದನ್ನ ನೋಡೋದಾದ್ರೆ ಈ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿ ಯಾವ ರೀತಿ ಮಹತ್ವದ ಒಂದು ಸ್ಥಾನವನ್ನ ಪಡಿತಾಳೆ ಅಂತ ಹೇಳಿ. ತುಳಸಿ ಪ್ರಧಾನವಾಗಿ ನೋಡ್ಬೇಕಂದ್ರೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ದ್ರವ್ಯ ಶುದ್ಧಿ ಮುಖ್ಯ. ಯಾವುದೇ ದ್ರವ್ಯವನ್ನು ಶುದ್ಧಿ ಮಾಡ್ಲಿಕ್ಕೆ ಪ್ರಧಾನವಾದಂತಹ ಸುಲಭವಾದಂತಹ ಆಚರಣೆ ತುಳಸಿ ಸಮರ್ಪಣೆ. ನೀವು ನೀರನ್ನು ಅಭಿಷೇಕ ಮಾಡ್ಲಿಕ್ಕೆ ಇಟ್ಕೊಳ್ತೀರಿ, ನೀರು ಹೇಗೆ ಶುದ್ಧಿ ಆಗುತ್ತೆ? ಒಂದು ತುಳಸಿ ದಳ ಹಾಕಿ. ಅಲ್ಲಿಗೆ ನೀರಿಗೆ ತುಳಸಿಯಲ್ಲಿರುವಂತಹ ಎಲ್ಲ ಔಷಧಿ ಗುಣಗಳು ನೀರಿಗೆ ಬಂದು ಬಿಡ್ತು, ಶುದ್ಧಿನೂ ಆಯ್ತು ಅಂತ ಹೇಳಿ ಮಾನಸಿಕವಾದ ಭಾವನೆ. ಯಾವುದೇ ದ್ರವ್ಯ ನೈವೇದ್ಯ ಮಾಡ್ಬೇಕಾದ್ರೆ ತುಳಸಿ ಇಲ್ಲದಲ್ಲೇ ನೈವೇದ್ಯ ಇಲ್ಲ. ಅಭಿಷೇಕ ಮಾಡ್ಬೇಕಾದ್ರೆ ಮಹಾವಿಷ್ಣುವಿಗೆ ಪ್ರತಿಮೆ ಇಡ್ತೀರಿ ಅಂತ ಇಟ್ಕೊಳ್ಳಿ, ಒಂದು ವಿಗ್ರಹ ಇಡಬೇಕಾದ್ರೆ ಆಸನಕ್ಕಾಗಿ ಒಂದು ತುಳಸಿ ಇಡ್ತಾರೆ. ತುಳಸಿ ಇಟ್ಟು ತುಳಸಿ ಮೇಲೆ ಇಡುವಂಥದ್ದು. ಅವನಿಗೆ ಅಲಂಕಾರವಾಗಿ ತುಳಸಿ, ಅರ್ಚನೆಗೆ ತುಳಸಿ, ಆಭರಣ ತುಳಸಿ. ಹಾಗಾಗಿ ಮಹಾವಿಷ್ಣು ತುಳಸಿ ಇಲ್ಲದಲ್ಲೇ ಸಾಧ್ಯವೇ ಇಲ್ಲ ಅಂತ. ಮಹಾವಿಷ್ಣುವನ್ನ ಕೆಲವೊಂದು ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಶಾಲಗ್ರಾಮ ಸ್ವರೂಪಿಯಾಗಿ ಆರಾಧನೆ ಮಾಡ್ತಾರೆ. ಶಾಲಗ್ರಾಮ ಮತ್ತು ಶಂಖಗಳಲ್ಲಿ ತುಳಸಿ ಇರಬೇಕಾದ್ದು ಅನಿವಾರ್ಯ ಅಂತ. ತುಳಸಿ ಪತ್ರ ವಿಚ್ಛೇದ ಶಾಲಗ್ರಾಮೇನ ಚೋಚ್ಯತೆ ಅಂತ. ಶಾಲಗ್ರಾಮ ತುಳಸಿಯನ್ನ ಬೇರೆ ಬಡಿಸಲೇಬಾರ್ದು, ಶಂಖದಿಂದ ತುಳಸಿ ಬೇರೆ ಬಡಿಸಲೇಬಾರ್ದು. ಅಂದ್ರೆ ಯಾವಾಗ್ಲೂ ತುಳಸಿ ತೀರ್ಥನ ಮನೇಲಿ ಇರ್ಬೇಕು. ಶಂಖದಲ್ಲಿ ಸದಾ ನೀರಿರುತ್ತೆ, ನೀರಲ್ಲಿ ತುಳಸಿ ಮುಳುಗಿರುತ್ತೆ. ಏನು ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಗೆ ತಕ್ಷಣಕ್ಕೆ ಔಷಧಿ ಬೇಕಂದ್ರೆ ಶಾಲಗ್ರಾಮ ಮೇಲೆ ತುಳಸಿ ಇರುತ್ತೆ. ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ರು.
ಸರಿ ಸರಿ ಗುರುಗಳೇ. ಹಾಗಾದ್ರೆ ಇನ್ನು ಈ ತುಳಸಿಯನ್ನ ಪೂಜೆ ಮಾಡುವಂತ ವಿಶೇಷವಾದಂತ ಸಂದರ್ಭದಲ್ಲಿ ಆಗುವ ಫಲಗಳೇನು, ಶಾಸ್ತ್ರಗಳಲ್ಲಿ ಏನಾದ್ರೂ ಉಲ್ಲೇಖಗಳಿದೆಯಾ ಅಂತ? ಉತ್ಥಾನ ದ್ವಾದಶಿ ಅಥವಾ ಕ್ಷೀರಾಬ್ಧಿ ದ್ವಾದಶಿ ಅನ್ನುವಂಥದ್ದು ವ್ರತ. ಹಾ. ಆ ವ್ರತದ ಒಂದು ಕಥೆಯಲ್ಲಿ ಸ್ಕಂದ ಪುರಾಣದಲ್ಲಿ ಬರುವಂತಹ ಕಥೆ ಏನು ಅಂತಂದ್ರೆ, ಇಬ್ರು ವರ್ತಕರು ಹೋಗ್ತಾ ಇರ್ತಾರೆ, ಅವರಿಗೆ ಮಾರ್ಗಾಯಾಸದಿಂದ ಒಂದು ಕಡೆ ಕುಳಿತುಕೊಳ್ತಾರೆ. ಆಗ ಯಾವ್ದೋ ಅಶ್ವತ್ಥ ವೃಕ್ಷದ ಕೆಳಗೆ ಕೂಡ್ತಾರೆ. ಬದಿಯಲ್ಲಿ ನೋಡಿದ್ರೆ ಒಂದು ದೊಡ್ಡ ತುಳಸಿಯವನ ಕಾಣುತ್ತೆ. ತಕ್ಷಣ ಏನಿದು ತುಳಸಿವನ ಅಂತ ಹೇಳಿ ಒಬ್ಬ ನಮಸ್ಕಾರ ಮಾಡ್ತಾನೆ. ಮತ್ತೊಬ್ಬ ವರ್ತಕ ಕೇಳ್ತಾನೆ, ಏನಿದು ನಮಸ್ಕಾರ ಮಾಡ್ತಿದ್ಯ? ನೋಡೋದು ಸಾಮಾನ್ಯವಾದವರು ಅಲ್ಲ, ತುಳಸಿ ಅದು ಈ ರೀತಿ ದೇವತಾ ವೃಕ್ಷ, ಮಹಾವಿಷ್ಣುವಿನ ಸದಾ ಸಾನ್ನಿಧ್ಯ ಅಂತೆಲ್ಲ ಹೇಳುವಾಗ ಅಶ್ವತ್ಥ ವೃಕ್ಷ ಫಳಾರ್ ಅಂತ 2 ಹೋಳಾಗಿ ಅದರಿಂದ 2 ಜನ ಗಂಧರ್ವರೆದ್ದು ಬರ್ತಾರೆ. ಅವ್ರ ಏನಂತಂದ್ರೆ ಅವ್ರು ಕೇಳ್ತಾರೆ, ಏನಾಯ್ತು ಇದು ಅಂತ ಹೇಳಿ. ನಾವು ಶಕ್ತರಾಗಿದ್ರು, ನಮ್ಗೆ ಶಾಪ ಇತ್ತು, ಯಾರು ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಂಡು ತುಳಸಿ ಮಹಾತ್ಮೆಯನ್ನ ಹೇಳ್ತಾರೋ ಅದನ್ನ ಕೇಳಿದಾಗ ನಿಂಗೆ ಶಾಪ ವಿಮೋಚನೆ ಅಂತ ವಿಮೋಚನೆ ಇತ್ತು. ಹಾಗಾಗಿ ನಾವು ಶಾಪ ವಿಮೋಚನೆ ಆಯ್ತು. ಆ ರೀತಿಯಾಗಿ ತುಳಸಿ ಇಲ್ಲದೆ ಶುದ್ಧಿ ಇಲ್ಲ, ತುಳಸಿ ಇಲ್ಲದೆ ಸಾಧನೆ ಇಲ್ಲ, ತುಳಸಿ ಇಲ್ಲದೆ ನಮ್ಮ ದೈನಂದಿನ ಆಚಾರದಲ್ಲಿ ಯಾವುದೂ ಇಲ್ಲ. ತುಳಸಿಯಿಂದ ಸುಮಂಗಲಿಯರಿಗೆ ಸೌಮಂಗಲ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಳಸಿ ಲಕ್ಷ್ಮೀ ಸ್ವರೂಪ. ಅದರ ಸೇವನೆಯಿಂದ ನೀವು ಪ್ರದಕ್ಷಿಣೆ ಮಾಡಬೇಕಾದ್ರೆ ತುಳಸಿ ಗಾಳಿ ನಮಗೆ ಬರುತ್ತೆ, ಶಾರೀರಿಕವಾದಂತಹ ಲಾಭಗಳಿದೆ, ವೈದ್ಯಕೀಯ ಲಾಭಗಳಿದೆ. ತುಳಸಿಯಲ್ಲಿ ಸಾಕಷ್ಟು ಔಷಧಗಳಿವೆ. ಮತ್ತೆ ಸ್ವಲ್ಪ ಈಚೆಗಿನ ಪರಿಸ್ಥಿತಿಯಲ್ಲಿ ಹೇಳಬೇಕಾದ್ರೆ ಆಧ್ಯಾತ್ಮಿಕ ಆದಿ ದೈವಿಕ ಅಲ್ಲದೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಮಾನಸಿಕ ಅವ್ರು ನನಗೇನೋ ಕೆಡುಕು ಮಾಡಿಬಿಟ್ರು ಇತ್ಯಾದಿ ಭಾವಗಳು ಇರುತ್ತೆ. ತುಳಸಿ ಇದ್ದ ಮನೆಯಲ್ಲಿ ಅಂಥವೆಲ್ಲ ನಡೆಯೋದಿಲ್ಲ ಅನ್ನುವಂಥದ್ದು ದೃಢವಾದಂತಹ ವಿಶ್ವಾಸ. ಸೊ ಹಾಗಾಗಿ ಎಲ್ಲ 3 ಸ್ತರಗಳಲ್ಲಿ, ಆಧ್ಯಾತ್ಮಿಕವಾಗಿ, ಆದಿದೈವಿಕವಾಗಿ, ಆದಿಭೌತಿಕವಾಗಿ ತುಳಸಿ ನಮ್ಗೆ ಲಾಭ. ಸರಿ ಗುರುಗಳೇ, ಇನ್ನು ತುಳಸಿ ಆಚರಣೆಗೆ ಬರೋದಾದ್ರೆ, ತುಳಸಿಯನ್ನ ಕೆಲವರು ಮನೆ ಆಚೆ ಇಟ್ಟು ಪೂಜೆ ಮಾಡ್ತಾರೆ, ಇನ್ ಕೆಲವರು ಮನೆ ಒಳಗಡೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎರಡೂ ಸಹ್ಯವೇ, ಸಮಸ್ಯೆ ಏನಿಲ್ಲ. ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಕಾರ್ತಿಕ ಪ್ರತಿಪತ್ತಿನಿಂದ ಬಲಿಪಾಡ್ಯಮಿಯಿಂದ ಹಿಡಿದು ಕಾರ್ತಿಕ ದ್ವಾದಶಿವರೆಗೆ ದಾಮೋದರ ರೂಪಿಯಾದಂತಹ ನಾರಾಯಣನ ಪೂಜೆಯನ್ನ ತುಳಸಿ ಸನ್ನಿಧಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಪದ್ಧತಿ. ಸಾಧ್ಯ ಆದರೆ ದೊಡ್ಡ ಸ್ಥಿರವಾದಂತಹ ತುಳಸಿ ಕಟ್ಟೆ ಇದ್ರೆ ಅಲ್ಲಿ ತಗೊಂಡು ಪೂಜೆ ಮಾಡ್ತಾರೆ. ಒಂದ್ ವೇಳೆ ಆಗೋದಿಲ್ಲ, ಅವರು ಅಪಾರ್ಟ್ಮೆಂಟ್ ಇತ್ಯಾದಿ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಹಂಗಾಗೋಲ್ಲ ಅಂತ ಒಳಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ತುಳಸಿ ಮನೆ ಹೊರಗಿರ್ಬೇಕಾದ್ದು ನ್ಯಾಯ. ವಾಸ್ತು ಪ್ರಕಾರ ನೋಡೋದಾದ್ರೆ ಮನೆಗೆ ಹೋಗ್ಬೇಕಾದ್ರೆ, ಮನೆಗೆ ಪ್ರವೇಶ ಮಾಡ್ಬೇಕಾದ್ರೆ ಎಡಗಡೆಗೆ, ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ತುಳಸಿ ಬಲಕ್ಕೆ ಇರ್ಬೇಕು ಅಂತ ಹೇಳಿ. ಸಾಧಾರಣ ಮನೆ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ತುಳಸಿಯನ್ನ ಅಥವಾ ಉತ್ತರ ದಿಕ್ಕಿನಲ್ಲಿ ತುಳಸಿಯನ್ನು ಇಡುವಂತದ್ದು ಪದ್ಧತಿ. ಯಾಕಂದ್ರೆ ಈ ದಿಕ್ಕಿನಿಂದ ಗಾಳಿ ಹೆಚ್ಚಾಗಿ ಬರುತ್ತೆ, ಪ್ರವೇಶ ಆಗುತ್ತೆ, ತುಳಸಿ ಗಾಳಿ ಮನೆ ಒಳಗೆ ಬರ್ಲಿ ಅಂತ ಹೇಳಿ. ಸೊ ಹಾಗೆ ತುಳಸಿ ಪ್ರಾಧಾನ್ಯ ಇದು. ಸರಿ ಗುರುಗಳೇ, ಇನ್ನು ತುಳಸಿ ನೀವ್ ಹೇಳಿದ್ರಿ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು, ಕೆಲವರು ತುಳಸಿಯನ್ನ ಕುಲದೇವತೆಯಾಗಿ ಪೂಜೆ ಮಾಡ್ತಾರೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ತುಳಸಿ ಅಷ್ಟೆಲ್ಲ ಸಾಕಷ್ಟು ದೇವತಾ ವೃಕ್ಷಗಳನ್ನ ಪೂಜೆ ಮಾಡುವಂತದ್ದು ನಮ್ಮಲ್ಲಿ ಉಂಟು. ಅಶ್ವತ್ಥನಾರಾಯಣ ಎಷ್ಟೋ ಜನಕ್ಕೆ ಮನೆ ದೇವರು. ಅಂದ್ರೆ ಅರಳಿ ಮರ, ವಟ ಸಾವಿತ್ರಿ ವ್ರತ ನೀವು ಕೇಳಿರಬಹುದು. ಅಲ್ಲಿ ವಟವೃಕ್ಷವನ್ನ ಪೂಜೆ ಮಾಡ್ತಾರೆ. ಈ ತುಳಸಿ ಕಾರ್ತಿಕ ದ್ವಾದಶಿಯಲ್ಲಿ ವಿಶೇಷ ಏನು ಅಂದ್ರೆ, ಕೇವಲ ತುಳಸಿ ಇದ್ದಲ್ಲ, ಅದರೊಟ್ಟಿಗೆ ಧಾತ್ರಿ ವೃಕ್ಷದ ಪೂಜೆ ಆಗುತ್ತೆ. ಧಾತ್ರಿ ಅಂದ್ರೆ ನೆಲ್ಲಿಕಾಯಿ. ನೆಲ್ಲಿಕಾಯಿ ಮರ. ಧಾತ್ರಿ ಇದು ವಿಷ್ಣು ರೂಪಸ್ಯಾತ್. ಧಾತ್ರಿ ಸಾಕ್ಷಾತ್ ವಿಷ್ಣು ಸ್ವರೂಪ, ತುಳಸಿ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ. ಹಾಗಾಗಿ ಧಾತ್ರಿ ವೃಕ್ಷದ ಕೆಳಗೆ ತುಳಸಿ ಕಟ್ಟೆಯನ್ನು ಮಾಡುವಂತದ್ದು ಪದ್ಧತಿ. ವರ್ಷದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಧಾತ್ರಿ ಹವನ ಅಂತ ಮಾಡಿ ವನಭೋಜನ ಅಂತೆಲ್ಲ ಮಾಡುವಂಥದ್ದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಜನಜನಿತ. ಸೊ ಹಾಗಾಗಿ ಎಲ್ಲ ವೃಕ್ಷಗಳನ್ನು ಕುಲದೇವತೆಯಾಗಿ ಪೂಜೆ ಮಾಡ್ತಾರೆ. ನೀವು ಬೆಂಗಳೂರು ಮೈಸೂರು ವಿಭಾಗದಲ್ಲಿ ನೋಡೋದಾದ್ರೆ ಸಾಕಷ್ಟು ಮನೆಯಲ್ಲಿ ಏನಾದ್ರೂ ಪುಣ್ಯ ಕಾರ್ಯಗಳ ನಡೆಯುವಂತಹ ಸಂದರ್ಭದಲ್ಲಿ ಅವರ ಕುಲವೃಕ್ಷ ಅಂತ ಒಂದಿರುತ್ತೆ. ಆ ಕುಲವೃಕ್ಷದ ಒಂದು ಟೊಂಗೆಯನ್ನ ಹಿಡ್ಕೊಂಡು ಬಂದು ಅದನ್ನ ಕಟ್ಟಿ ಹಿಡ್ಕೊಂಡು ಹೋಗ್ತಾರೆ, ಕುಲದೇವರು ಹೇಳೋ ರೀತಿಯಲ್ಲಿ. ಹಾಗಾಗಿ ಕುಲವೃಕ್ಷ ಅನ್ನುವಂತಹ ಪದ್ಧತಿ ನಮ್ಮಲ್ಲಿದೆ. ಏನಕ್ಕೇನ ಪ್ರಕಾರೇಣ ಈ ಎಲ್ಲ ವೃಕ್ಷಗಳನ್ನ ನಾವು ಉಳಿಸಬೇಕು ಅನ್ನುವಂಥದ್ದೇ ಕಾನ್ಸೆಪ್ಟ್. ಸರಿ, ನೀವು ಅವಾಗ್ಲೇ ಒಂದು ಮಾತು ಹೇಳಿದ್ರಿ, ಕೆಲವರಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಹೊರಗಡೆ ಇಡ್ತಾರೆ, ಜಾಗ ಇರೋದಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ತುಳಸಿಯನ್ನ ನೆಡೋದಕ್ಕೆ ಒಂದು ಪದ್ಧತಿ ಅಂತಾನೆ ಇದೆ ಅಂತ ಹೇಳ್ತಾರೆ, ಸಂಪ್ರದಾಯನೇ ಇದೆ ಅಂತ ಹೇಳ್ತಾರೆ. ಸುಮ್ಮನೆ ತಂದು ಪಾಟಲ್ಲಿ ಇಡೋದಾಗಿರ್ಬೋದು, ಅದೆಲ್ಲ ಅದಕ್ಕೆ ತಕ್ಕಂತಹ ಒಂದು ಸಂಪ್ರದಾಯದಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಿಸ್ಬೇಕು, ಆ ಬೃಂದಾವನವನ್ನ ನಿರ್ಮಿಸ್ಬೇಕು ಅಂತ ಹೇಳ್ತಾರೆ ಗುರುಜಿ. ಬೃಂದಾವನ ವಿಧಿ, ಪ್ರತಿಷ್ಠಾಪನ ವಿಧಿ ಇದೆ. ಅದಕ್ಕೆ ಸಾಕಷ್ಟು ಕರ್ಮಕಾಂಡದ ಅವಶ್ಯಕತೆ ಇದೆ. ಸಾಮಾನ್ಯರಿಗೆ ಜನಜನಿತವಾಗಿ ಮಾಡುವಾಗ ಒಂದು ಶುದ್ಧವಾದಂತಹ ಜಾಗದಲ್ಲಿ, ವೈದ್ಯಕೀಯವಾಗಿ ಇದು ಪ್ರೂವ್ ಆಗಿರುವಂತಹ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ,
ಎಲ್ಲೇ ಆಗ್ಲಿ ಎಂಜಿಲು ಅಥವಾ ಉಚ್ಚಿಷ್ಟ ತಾಗಿರುವಂತಹ ನೀರು ತುಳಸಿಗೆ ತಾಕಿದ್ರೆ ತಕ್ಷಣ ಸತ್ತು ಹೋಗುತ್ತೆ. ಇದು ತುಂಬಾ ವಿಶೇಷವಾದ ಗುಣ ತುಳಸಿಯದ್ದು. ಸೊ ಆ ರೀತಿ ಯಾವುದೇ ರೀತಿಯಾದಂತಹ ಕಾರ್ಯಗಳಿಲ್ಲದಲೇ ಶುದ್ಧವಾದಂತಹ ಜಾಗದಲ್ಲಿ ತುಳಸಿನ ಇಡಿ, ಆದಷ್ಟು ಅದಕ್ಕೆ ಪಾವಿತ್ರ್ಯವನ್ನ ಕಾಪಾಡಿ. ಯಾಕಂದ್ರೆ ಈ ರೀತಿ ಎಲ್ಲ ಆಗುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ಮಾಸಿಕ ಧರ್ಮವನ್ನು ಅನುಸರಿಸಿರುವಂತಹ ಸಂದರ್ಭದಲ್ಲಿ ಮೊನೋಟಾಕ್ಸಿನ್ ಅನ್ನುವಂತಹ ಒಂದು ಪದಾರ್ಥ ಅವ್ರ ಶರೀರದಿಂದ ಉತ್ಪತ್ತಿ ಆಗುತ್ತೆ. ಅದು ತಾಕಿದಾಗ ಗಿಡಗಳು ಸಾಯೋದು ಉಂಟು. ಜಪಾನ್ ಇತ್ಯಾದಿ ದೇಶಗಳಲ್ಲಿ ಐಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲಿ ಮಾಸಿಕ 3 ದಿವಸ ಅವರಿಗೆ ರಜೆ. ಮೊನೋಟಾಕ್ಸಿನ್ ತಾಕಿದಾಗ ಎಷ್ಟು ಐಸಿಗಳು ಹಾಳಾಗಿದೆ ಅನ್ನುವಂಥ ಮಾತಿದೆ. ಇದು ಬಹುಶಃ ಇದರ ಮೇಲೆ ಇನ್ನು ವಿಜ್ಞಾನ ತನ್ನ ದೀಪದ ಸೊಡ್ರನ್ ಬೆಳಕಿನ್ನು ಹರಿಸಬೇಕಾಗತ್ತೆ. ಇದ್ರ ಬಗ್ಗೆ ಚರ್ಚೆ ಇರ್ಲಿ. ಸೊ ಹಾಗಾಗಿ ಆ ರೀತಿಯಾದಂತಹ ಅಶುಚಿಯಿಂದ ದೂರವಾಗಿಟ್ಟು ಶುದ್ಧವಾಗಿ ಇಟ್ಕೊಂಡ್ರೆ ಸಾಕು ಅಂತ ಹೇಳಿ. ಸರಿ, ಇನ್ನು ತುಳಸಿ ಆಚರಣೆ ಬಗ್ಗೆ ನಾವು ಮಾತಾಡೋಣ. ಸೊ ತುಳಸಿ ಯಾವ ಸಮಯದಲ್ಲಿ ತುಳಸಿಯನ್ನ ನಾವು ಪೂಜೆ ಮಾಡಬೇಕು, ಹಾಗೆ ಅದರ ಆಚರಣೆ ಯಾವ ರೀತಿ ಇರಬೇಕು? ಪ್ರತಿನಿತ್ಯದ ತುಳಸಿ ಪೂಜೆ ಅಂದ್ರೆ, ಪ್ರತಿನಿತ್ಯದ ಒಬ್ಬ ಹೆಣ್ಣು ಮಗಳ ಪೂಜೆ ಅಂತಂದ್ರೆ ಇರುವಂತಹದ್ದು ಪ್ರಧಾನವಾಗಿ 4 ವಿಷಯ. ಒಂದು ಪ್ರಧಾನವಾಗಿ ಶುರುವಾಗಿರುವಂಥದ್ದು ತುಳಸಿ ಅರ್ಚನೆ, ದ್ವಾರದರ್ಚನೆ, ದೇಹಲಿ ದ್ವಾರ ಇದಿರುತ್ತಲ್ವಾ, ಚೌಕಟ್ಟಿರುತ್ತೆ ದ್ವಾರ. ನಂತರ ಒಳಗಡೆ ಬಂದ ನಂತರ ಗಂಗೆ ಮತ್ತೆ ಗೌರಿ ಅಥವಾ ಕೆಲವೊಂದು ಸಂಪ್ರದಾಯಗಳಲ್ಲಿ ಲಕ್ಷ್ಮಿ. ಇಷ್ಟೇ ಅರ್ಚನೆಯನ್ನು ನಮ್ಮ ಹೆಣ್ಮಕ್ಳು ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಅಡಿಗೆ ಮನೆಗೆ ಹೋದ್ರೆ ಆಕೆ ಸ್ವತಃ ಅನ್ನಪೂರ್ಣೆ, ಆಕೆ ಇನ್ನೊಂದು ದೇವತೆ ಅರ್ಚನೆ ಆಕೆ ಮಾಡ್ಬೇಕಾದಿಲ್ಲ. ಆದರೆ ತನ್ನ ಮನೆಗೆ ತನ್ನ ಸೌಮಂಗಲ್ಯವನ್ನು ಉಳಿಸಿಕೊಡುವ ಹೇಳುವಂತೆ ನೀವು ಮದುವೆಯಿಂದಾನೇ ಗೌರಿ ಪೂಜೆ ಹೇಗೆ ಶುರು ಮಾಡ್ತಿರೋ ಆವತ್ತಿನಿಂದ ಶುರು ಮಾಡ್ತೀರಿ. ಗಂಗೆ, ಗೌರಿ, ತುಳಸಿ, ದ್ವಾರ ಅಥವಾ ದೇಹಲಿ, ಇಷ್ಟು ಪೂಜೆಗಳು ಅನಿವಾರ್ಯ. ಇದು ಪ್ರತಿನಿತ್ಯದ ಕಾರ್ಯ, ತಿಂಗಳ 3 ದಿವಸ ಬಿಟ್ಟು. ಹಾಗಾಗಿ ಇದಕ್ಕೆ ಸಮಯ ಅಂತಂದ್ರೆ ಎಲ್ಲ ಪೂಜೆಗೆ ಪ್ರಶಸ್ತವಾದ ಮುಹೂರ್ತ ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಜಾವ. ಸಂಜೆ ಕೂಡ ದಕ್ಷಿಣ ಕನ್ನಡ ಇತ್ಯಾದಿ ಪ್ರಾಂತ್ಯಗಳಲ್ಲಿ ತುಳಸಿ ಮುಂದೆ ದೀಪ ಇಡೋ ಪದ್ಧತಿ ಇದೆ. ಶೈಡಿ ಇಡ್ತಾರೆ, ಈಚೆ ಕಡೆ ಎಲ್ಲ ಕಾರ್ತಿಕ ಮಾಸದಲ್ಲಿ ಮಾತ್ರ ಇಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಮಧ್ಯಾಹ್ನ ತುಳಸಿ ಮುಟ್ಟೋ ಪದ್ಧತಿ ಇಲ್ಲ. ತುಳಸಿ ಚಯನ, ತುಳಸಿ ಬಿಡಿಸೋದು ಇತ್ಯಾದಿ ಅದು ಇನ್ನೊಂದು ಬೇರೆ ಕಥೆ ಆಗುತ್ತೆ. ಅದಕ್ಕೆ ವಿಶಿಷ್ಟವಾದಂತಹ ವಿಸ್ತೃತವಾದಂತಹ ನಿಯಮಗಳೆಲ್ಲ ಇದೆ. ಅದನ್ನು ಬಿಟ್ರೆ ಇನ್ ಜನರಲ್ ನೋಡೋದಾದ್ರೆ ಬೆಳಗ್ಗೆ ಮತ್ತು ಸಂಜೆ ಪ್ರಶಸ್ತವಾದ ಕಾಲ. ಹಾಗೆ ತುಳಸಿಯನ್ನ ಪೂಜೆ ಮಾಡಿದ ನಂತರ ತುಳಸಿಗೆ ನೈವೇದ್ಯ ಇಡೋದಾಗಿರ್ಬಹುದು, ಅಥವಾ ಆಕೆಗೆ ಒಂದು ಪೂಜೆ ಮಾಡಿದ ನಂತರ ಮಾಡಬೇಕಾದಂತಹ ಕರ್ತವ್ಯಗಳು ಏನಿರುತ್ತೆ ಅಂತ. ಇದು ನೀವು ಉತ್ಥಾನದ ವಾರ್ಷಿಕ ಕೇಳ್ತಿದ್ದೀರಾ, ಪ್ರತಿ ದಿವಸ ಕೇಳ್ತಿದ್ದೀರಾ? ನಾನು ಪ್ರತಿದಿನ, ಅಂದ್ರೆ ಇವಾಗ ಹೆಣ್ಮಕ್ಳಿಗೆ ಅಂದ್ರೆ ದಿನ ತುಳಸಿ ಪೂಜೆಯನ್ನ ಮಾಡ್ತಾರೆ ಗುರುಗಳೇ. ಸೊ ಒಂದು ರ್ಯಾಂಡಮ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ತುಳಸಿಗೆ ನೀರ್ ಹಾಕೋದು, ಅರ್ಶನ ಕುಂಕುಮ ಇಡೋದು, ಹೂವು ಇಡೋದು, ನಮಸ್ಕಾರ ಮಾಡೋದು, ಇದನ್ನ ನಾವು ದಿನನಿತ್ಯದ ರೂಢಿಯಲ್ಲಿ ನಾವು ರೂಢಿಸ್ಕೊಂಡು ಬಂದಿರುವಂತದ್ದು. ಪದ್ಧತಿ ಪ್ರಕಾರವಾಗಿ ಮಾಡ್ಬೇಕು ಅನ್ನೋದಾದ್ರೆ ಯಾವ ರೀತಿ ಅಂತ ಹೇಳಿ? ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಅಂದ್ರೆ ಇದಮಿತ್ಸಮ್ ಅನ್ನುವಂತಹ ಪದ್ಧತಿ ಇಲ್ಲ. ಅದಕ್ಕೆ ಯಥಾಶಕ್ತಿ ಅನ್ನುವಂಥ ಒಂದು ಪದದ ಬಳಕೆ ಆಗುತ್ತೆ. ಶಕ್ತಿ ಮನತಿಕ್ರಮ್ಯ, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಿ, ನಿಮ್ಗೆ ಏನ್ ಅನುಕೂಲವೋ ಅದನ್ನ ಮಾಡಿ. ನಿಮಗೆ ಸುಲಭವಾದಂತ ಒಂದು ಚಮಚ, ಅರ್ಧ ಚಮಚ ಸಕ್ಕರೆ ಇಟ್ರು ಆಯ್ತು, ಒಂದು ತುಂಡು ಬೆಲ್ಲ ಇಟ್ರು ಆಯ್ತು, 2 ಬಾಳೆಹಣ್ಣು ಇಟ್ರು ಆಯ್ತು, ಒಂದು ತೆಂಗಿನಕಾಯಿ ಹೊಡೆದ್ರು ಆಯ್ತು, ಅವಲಕ್ಕಿ ಇತ್ಯಾದಿ ಮಾಡ್ತೀರಾ, ಕೋಸಂಬರಿ ಮಾಡ್ತೀರಾ, ಪಾನಕ ಮಾಡ್ತೀರಾ, ಸಂತೋಷ. ಇಂತಹದ್ದೇ ಮಾಡ್ಬೇಕು ಅಂತಿಲ್ಲ. ಸರಿ. ಮತ್ತೆ ಈ ತುಳಸಿ ಪೂಜೆ ಮಾಡುವಂತ ಸಂದರ್ಭ ನೀವು ಹೇಳಿದ್ರಿ ಧಾತ್ರಿ ಮರ ಇದ್ರೆ ಒಳ್ಳೇದು, ಅಥವಾ ನೆಲ್ಲಿಕಾಯನ್ನ ಈ ನಾವು ದೇವಸ್ಥಾನಗಳಲ್ಲೆಲ್ಲ ಕಾಣಬಹುದು. ಆದ್ರೆ ದಿನನಿತ್ಯದ ಮನೆ ಸುತ್ತಮುತ್ತ ಆ ತರದ ಮರಗಳನ್ನ ನಾವು ಕಾಣೋದಿಲ್ಲ ಗುರುಗಳೇ. ಸೊ ಹೀಗಾಗಿ ಅಂತ ಸಂದರ್ಭದಲ್ಲಿ ಈ ಒಂದು ನೆಲ್ಲಿಕಾಯಿ ಒಂದು ಟೊಂಗೆಯನ್ನ ಇಡುವಂಥದ್ದಾಗಿರ್ಬೋದು, ನೆಲ್ಲಿಕಾಯಿಗಳಲ್ಲಿ ಆರತಿ ಮಾಡುವಂಥದ್ದಾಗಿರ್ಬೋದು, ನೆಲ್ಲಿಕಾಯಿನ ಪಕ್ಕದಲ್ಲಿ ಇಟ್ಟು ತುಳಸಿಗೆ ಪೂಜೆ ಮಾಡುವಂಥದ್ದಾಗಿರ್ಬೋದು, ಇದು ಸರಿನಾ? ಅಥವಾ ಸರಿಯಾಗಿದ್ರೂ ಕೂಡ, ಸರಿ ಅಲ್ಲದಿದ್ರೂ ಕೂಡ ಈಗ ಸದ್ಯದ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ, ಸುತ್ತಮುತ್ತ ಮರಗಳು ಸಿಗೋದಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು? ಮುಖ್ಯವಾಗಿ ಧಾತ್ರಿ ಬಗ್ಗೆ ಹೇಳ್ಬೇಕು. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಒಂದು ಧಾತ್ರಿ ಫಲವನ್ನು ಸ್ವೀಕಾರ ಮಾಡಲೇಬೇಕು ಅಂತ ಪುರಾಣಗಳು ಹೇಳುತ್ತೆ. ಪ್ರತಿನಿತ್ಯ ಯಾವುದೋ ಒಂದು ಸ್ವರೂಪದಲ್ಲಿ ನೆಲ್ಲಿಕಾಯಿ ತಗೊಳ್ಬೇಕು. ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಲ್ಲ, ಧಾತ್ರಿ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಆಪಲ್ ನಿಂದ ಇರಬಹುದು ಲಾಭ ಇಲ್ಲ ಅಂತಲ್ಲ, ಧಾತ್ರಿಯಿಂದ ತುಂಬಾ ಇದೆ, ನೆಲ್ಲಿಕಾಯಿಯ ಲಾಭಗಳು ತುಂಬಾ ಇದೆ. ಹಾಗಾಗಿ ಪ್ರತಿನಿತ್ಯ ಮನೆ ಸುತ್ತಮುತ್ತ ಇರಲೇಬೇಕಾದಂತಹ ಕೆಲವೊಂದು ವೃಕ್ಷಗಳಲ್ಲಿ ಧಾತ್ರಿ ಕೂಡ ಒಂದು. ಬದಲಾಗಿರುವಂತಹ ಕಾಲದಲ್ಲಿ ನಮ್ಗಿರುವಂತಹ ಸಣ್ಣ ಪುಟ್ಟ ಏನು ಕ್ರೈಟೀರಿಯಾಗಳು ಹೇಳ್ತೇವೆ, ನಮ್ಗಿರುವಂತಹ ಕ್ರೈಟೀರಿಯಾಗಳಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಎಲ್ಲದಕ್ಕೂ ಒಂದು ಕ್ಲಾಸ್ ಅಂತ ಕೊಡ್ತಾರೆ. ಉತ್ತಮ ಪಕ್ಷ ಅದ್ ಸಾಧ್ಯ ಆಗಿಲ್ಲ ಅಂದ್ರೆ ಮಧ್ಯಮ ಪಕ್ಷ, ಅದ್ ಸಾಧ್ಯ ಆಗಿಲ್ಲ ಅಂದ್ರೆ ಅಧಮ ಪಕ್ಷ. ಈಗ ಗಣಪತಿ ಹಬ್ಬಕ್ಕೆ ಮಣ್ಣಿನ ಗಣಪತಿ ಜನಜನಿತವಾಗ್ಬಿಟ್ಟಿದೆ, ಆದ್ರೆ ಉತ್ತಮ ಪಕ್ಷ ಬಂಗಾರದ ಗಣಪತಿ ಮಾಡ್ಬೇಕು ಅಂತ. ಬಂಗಾರದ ಗಣಪತಿ ಮಾಡಿ ಪೂಜೆ ಮಾಡಿ ದಾನ ಮಾಡ್ಬೇಕು.
ಅದ್ ಸಾಧ್ಯ ಆಗ್ಲಿಲ್ವಾ, ಬೆಳ್ಳಿ ಗಣಪತಿ, ಬೆಳ್ಳಿನ ಅದು ಆಗ್ಲಿಲ್ವಾ, ತಾಮ್ರ, ಅದಾಗ್ಲಿಲ್ಲ ಅಂದ್ರೆ ಮಣ್ಣು ಅಂತ ಆ ಗಣಪತಿ ಪ್ರತಿಮೆ ಮಾಡಿ ಪೂಜೆ ಮಾಡಿ ದಾನ ಮಾಡುವಂಥದ್ದು ಪದ್ಧತಿ. ಯಾವುದೇ ವ್ರತಕಾಲಿ, ಸತ್ಯನಾರಾಯಣಗಾಗ್ಲಿ ಇದೇ ರೀತಿ. ಹಾಗೆಯೇ ಇಲ್ಲಿ ಅಧಮ ಪಕ್ಷ ಅಂದ್ರೆ ಟೊಂಗೆ ನೆಡುವಂಥದ್ದು. ಅದು ಅಪೇಕ್ಷಣೀಯವ ಅನಪೇಕ್ಷಣೀಯವ ಹೇಳೋ ಕಷ್ಟ, ಯಾಕೆಂದ್ರೆ ಈಗ ಬೇರೆ ದಾರಿ ಇಲ್ಲ. ನಿಜ. ಹಾಗಾಗಿ ಒಂದು ಟೊಂಗೆ ತಂದು ಇಡ್ತಾರೆ. ಕೆಲವೊಬ್ರು ದಶಮಿಗೆ ತಂದಿಡುವಂತಹ ಪದ್ಧತಿ ಉಂಟು ಕೆಲವೊಂದು ಪರಿಸ್ಥಿತಿಗಳಲ್ಲಿ. ಕೆಲವೊಂದು ಪ್ರಾಂತ್ಯಗಳಲ್ಲಿ ಪ್ರತಿಪತ್ತಿನಿಂದಲೇ ಟೊಂಗೆ ತಂದಿಡ್ತಾರೆ. ಟೊಂಗೆ ತಂದಿಟ್ಟು ಈ 10 ದಿವಸ ಏನು ದಾಮೋದರೋತ್ಸವ ಅಂತ ಮಾಡ್ತಾರೆ, ಪ್ರತಿಪತ್ತನಿಂದ ದ್ವಾದಶಿವರೆಗೆ ನಡೆಯುವಂತಹ ಪೂಜೆ. ಅದರಲ್ಲಿ ಲಕ್ಷ್ಮೀನಾರಾಯಣ ಸ್ವರೂಪರಾಗಿ ಧಾತ್ರಿ ಮತ್ತು ತುಳಸಿ ಒಟ್ಟಿಗೆ ಪೂಜೆ ಮಾಡ್ತಾರೆ. ಗುರುಗಳೇ, ಈ ದಿನ ತುಳಸಿ ಪೂಜೆಯನ್ನ ಮಾಡೋದಕ್ಕೂ ಉತ್ಥಾನ ದ್ವಾದಶಿ ಎಂದು ಪೂಜೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ. ಪ್ರತಿ ದ್ವಾದಶಿಗೆ ಪೂಜೆ ಮಾಡುವಂತಹ ಅಧಿಕಾರ ಬರುವಂತದ್ದು ಏಕಾದಶಿ ಉಪವಾಸದಿಂದ. ಏಕಾದಶಿಗೆ ಉಪವಾಸ ಮಾಡ್ಲಿಕ್ಕೆ ಅಧಿಕಾರ ಬರುವಂತದ್ದು ದಶಮಿ ಮತ್ತೆ ದ್ವಾದಶಿ ದಿವಸ ಏನೋ ಒಂದು ಕಾರ್ಯ ಆಗ್ಬೇಕಾಗುತ್ತೆ. ಇದು 3 ದಿವಸದ ವ್ರತ. ಪ್ರತಿ ಮಾಸದಲ್ಲಿ ಬರುವಂತಹ ಏಕಾದಶಿ 3 ದಿವಸದ ವ್ರತ. ದಶಮಿ ದಿವಸ ಮತ್ತೆ ದ್ವಾದಶಿ ದಿವಸ ಏಕಭುಕ್ತಿ ಅನ್ನುವಂಥ ವ್ರತ. ಏಕಭುಕ್ತಿ ಅಂದ್ರೆ 1 ಹೊತ್ತು ಮಾತ್ರ ಊಟ. ಬೆಳಿಗ್ಗೆ ತಿಂಡಿ ತಿಂದು ರಾತ್ರಿಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಅಲ್ಲ, ಒಂದೇ ಹೊತ್ತು ಊಟ ದಶಮಿಗೆ. ಮತ್ತೆ ಏಕಾದಶಿ ಪೂರ್ತಿ ದಿವಸ ನಿರಾಹಾರ. ಸಾಧ್ಯ ಆದವರಿಗೆ ಕ್ಷೀರ, ಫಲ ಇತ್ಯಾದಿ ತಗೊಳ್ಬಹುದು ಅಂತ ಹೇಳಿ ಒಂದ್ ಸ್ವಲ್ಪ ಕ್ಲಾಸ್ ಕೊಟ್ಟಿದ್ದಾರೆ, ಅಶಕ್ತರು, ವೃದ್ಧರು ಇತ್ಯಾದಿಗಳಿಗೆ. ಮತ್ತೆ ದ್ವಾದಶಿ ಕೂಡ ಬೆಳಗ್ಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಕೆಲವೊಂದು ಸಮಯ ಅಂತ ಕೊಡ್ತಾರೆ ಪಂಚಾಂಗದಲ್ಲಿ. ಪಾರಣೆಗೆ ಒಂದು ಸಮಯ ಅಂತ, ಆ ಸಮಯದೊಳಗೆ ಪಾರಣೆ ಅಂತ ಬೆಳಗಿನ ಭೋಜನ, ಆವತ್ತಿನ ದಿವಸ ಮತ್ತೆ ಭೋಜನ ಸ್ವೀಕಾರ ಇಲ್ಲ. ಉತ್ಥಾನ ದ್ವಾದಶಿಗೂ ಕೂಡ ಹಾಗೆಯೇ ದಶಮಿ ದಿವಸ ಏಕಭುಕ್ತಿ, ಏಕಾದಶಿ ವಿಶೇಷವಾಗಿ ದೇವೋತ್ಥಾನಿ ಏಕಾದಶಿ ದಿವಸ ಉಪವಾಸ, ಮಾರನೇ ದಿವಸ ದ್ವಾದಶಿಗೆ ಬೆಳಗ್ಗೆ ಪಾರಣೆ ಮುಗಿಸಿ ಮನೆಯಿಂದ ಹೊರಗೆ ಹೋಗ್ಲಿಲ್ಲ ಅಂತಂದ್ರೆ ಅಡ್ಡಿ ಇಲ್ಲ. ಮನೆಗೆ ಹೊರಗೆ ಹೋಗದಿದ್ರು ಸಂಜೆ ಪುನಃ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸಾಯಂಕಾಲ 4:30-5 ಗಂಟೆ ಸಮಯಕ್ಕೆ ತುಳಸಿ ಸುತ್ತ ರಂಗವಲ್ಲಿ ಸಗಣಿ ಸಾರಿಸಿ ರಂಗವಲ್ಲಿ ಇಟ್ಟು ಅಲ್ಲಿ ಧಾತ್ರಿ ಬುಡದಲ್ಲಿ ಶಾಲಗ್ರಾಮ ಇದ್ದರೆ, ಇಲ್ಲದಿದ್ರೆ ಕೃಷ್ಣ ವಿಷ್ಣು ಇತ್ಯಾದಿ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ. ವಿಶೇಷವಾಗಿ ನೀವು ಹೇಳ್ದಂಗೆ ನೆಲ್ಲಿಕಾಯಿ ಟೊಂಗೆ ಅಥವಾ ನೆಲ್ಲಿ ವೃಕ್ಷ, ಅವೆರಡಕ್ಕೂ ಮದುವೆ ಅಂತ ಹೇಳಿ ವಿವಾಹ ಮಾಡಬೇಕು ಅಂತ ಹೇಳಿ ಅಲ್ಲಿ ಪ್ರಧಾನವಾಗಿ ಹೇಳುವಂತಹದ್ದು ನೆಲ್ಲಿಕಾಯಿಯಲ್ಲಿ ದೀಪ ಆರತಿ 5, 7, 9 ಇತ್ಯಾದಿ ಬೆಸ ಸಂಖ್ಯೆಗಳಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಸುಂದರವಾದ ರಂಗೋಲಿಯನ್ನು ಮಾಡಿ ಅದರಲ್ಲಿ ನೆಲ್ಲಿಕಾಯಿಗಳನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪ ಇಟ್ಟು ಅದರಲ್ಲಿ ಆರತಿ ಮಾಡುವಂತಹ ಪದ್ಧತಿ ಇದೆ. ಕಾರ್ತಿಕ ಮಾಸದಲ್ಲಿ ಪ್ರಧಾನವಾಗಿ ಉತ್ಥಾನ ದ್ವಾದಶಿಗೆ ಇರುವಂತಹ ವಿಧಿ ಅಂದ್ರೆ ದೀಪದಾನ. ದೀಪದಾನ ಅಂದ್ರೆ ಯಾರಿಗೋ ದಾನ ಮಾಡುವಂಥದ್ದಲ್ಲ, ದೇವರ ಸನ್ನಿಧಿಯಲ್ಲಿ ನಾವು ದೀಪವನ್ನು ಸಮರ್ಪಣೆ ಮಾಡೋದಕ್ಕೆ ದೀಪದಾನ ಅಂತ ಮಾತು. ಸೊ ಪ್ರಧಾನವಾಗಿ ತುಪ್ಪದ ದೀಪ, ಸಾಧ್ಯ ಆಗ್ಲಿಲ್ಲ ಅಂದ್ರೆ ಎಳ್ಳೆಣ್ಣೆಯ ದೀಪ, ಅದನ್ನ ಮಾಡುವಂತಹ ಪದ್ಧತಿ ಇದೆ. ಸಿಕ್ಕ ಎಣ್ಣೆಗಳನ್ನೆಲ್ಲ ಬೆರೆಸಿ 5, 6, 7, 8 ಎಣ್ಣೆಗಳನ್ನ ಬೆರೆಸಿ ದೀಪದ ಎಣ್ಣೆ ಮಾಡುವಂತಹ ಒಂದು ಪದ್ಧತಿ ಇದೆ. ಅದಕ್ಕೆ ಬಹುಶಃ ಆಧಾರ ಇಲ್ಲ, ನಿರಾಧಾರವಾದ್ದು. ಎಣ್ಣೆ ಬೆರೆಸಿ ಮಾಡಿದ್ರೆ ಅದರಿಂದ ಜಾಡ್ಯ ಬರುತ್ತೆ, ರೋಗ ರುಜಿನಗಳು ಬರುತ್ತವೆ ಅಂತ ಹೇಳಿ ಮಹಾಭಾರತದಲ್ಲಿ ಫಲ ಹೇಳಿದೆ. ಸೊ ಹಾಗಾಗಿ ತುಪ್ಪ ಮತ್ತು ಎಳ್ಳೆಣ್ಣೆಯ ದೀಪ ಶ್ರೇಷ್ಠ. ದೀಪೋತ್ಸವ ಮಾಡುವಂತಹ ಪದ್ಧತಿ ಇದೆ, ಪ್ರಬೋಧೋತ್ಸವ ಅಂತ ಹೇಳಿ. ಪ್ರಬೋಧೋತ್ಸವ ಅಂದ್ರೆ ನಾರಾಯಣನಿಗೆ ತುಳಸಿ ಜೊತೆ ವಿವಾಹಕ್ಕೆ ಮುಂಚೆ ಕ್ಷೀರದ ಅಭಿಷೇಕ ಮಾಡಿ ಕ್ಷೀರ ಸಮುದ್ರದಿಂದ ಭಗವಂತ ಎದ್ದ, ಯೋಗ ನಿದ್ರೆಯಿಂದ ಜಾಗೃತನಾದ ಅಂತ ಭಾವನೆ ಮಾಡುವಂತಹ ಪದ್ಧತಿ. ಬಹಳ ಸುಂದರವಾದಂತಹ ಪೂಜಾ ವಿಧಾನ. ಸರಿ ಗುರುಗಳೇ, ಇನ್ನು ತುಳಸಿ ಪೂಜೆಯನ್ನ ಮಾಡ್ಬೇಕಾದ್ರೆ ಈ ತಪ್ಪನ್ನ ಮಾಡ್ಲೇಬಾರ್ದು ಅನ್ನೋದಾದ್ರೆ ಯಾವ್ದು? ಮೊದಲಿಗೆ ಶುದ್ಧಿ. ತುಳಸಿ ಅನ್ನುವಂಥ ಶುದ್ಧತೆಗೆ ಪ್ರತೀಕ ತುಳಸಿ. ಹಾಗೆ ತುಳಸಿ ಸನ್ನಿಧಿಯಲ್ಲಿ ಸುತ್ತಮುತ್ತ ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಕೆಲವೊಂದು ಆಕ್ಷೇಪಣೀಯವಾದಂತಹ ವಸ್ತುಗಳನ್ನ ತುಳಸಿ ಬುಡಕ್ಕೆ ತಾಗಿಸದೇ ಇರುವಂತಹದ್ದು. ವಸ್ತುಶಃ ಹೆಸರು ಹೇಳೋದು ತಪ್ಪಾಗತ್ತೆ, ತಮಗೆ ಅರ್ಥ ಆಯ್ತು. ಆಕ್ಷೇಪಣೀಯವಾದಂತಹ ವಸ್ತುಗಳನ್ನು ತುಳಸಿಗೆ ಸ್ಪರ್ಶ ಮಾಡದೇ ಇರುವಂತಹದ್ದು. ಮತ್ತೆ ಕೆಲವೊಂದು ದಿನಗಳಲ್ಲಿ ಶಾಸ್ತ್ರ ನಿಷೇಧ ಉಂಟು ತುಳಸಿಯನ್ನ ಚಯನ ಅಂದ್ರೆ ಬಿಡಿಸ್ಲಿಕ್ಕೆ. ಈಗ ಶುಕ್ರವಾರ ಮಂಗಳವಾರ ಅಂತ ಸೇರಿಸ್ಕೊಂಡಿದ್ದಾರೆ, ಸರಿ. ಆದ್ರೆ ಸಂಕ್ರಮಣ, ದ್ವಾದಶಿ, ವ್ಯತಿಪಾತಗಳು, ಅಮಾವಾಸ್ಯೆ, ಪೂರ್ಣಿಮೆ, ದ್ವಾದಶಿ ಈ ತಿಥಿಗಳಲ್ಲಿ ತುಳಸಿ ಚಯನ ಮಾಡಬಾರ್ದು ಅಂದ್ರೆ ಬಿಡಿಸಬಾರ್ದು ಅಂತ ಹೇಳಿ. ಎಷ್ಟು ಶ್ರೇಷ್ಠ ಅಂತಂದ್ರೆ ಬಿಲ್ವಂತು ದಶರಾತ್ರ ಸ್ಯಾತ್ ತುಳಸಿ ಏಕಾದಶಿ ಸ್ಮೃತಂ ಅಂತ ಒಂದು ಸಲ ಬಿಡಿಸಿದ್ರೆ ತುಳಸಿ 11 ರಾತ್ರಿಗಳವರೆಗೆ ಶುದ್ಧಿ ಅಂತ. ಇನ್ನು ಕೆಲವರು ಆಚಾರ್ಯರು, ಹೇಮಾದ್ರಿ ಇತ್ಯಾದಿ ಆಚಾರ್ಯರು ತುಳಸಿಗೆ 1 ವರ್ಷದವರೆಗೆ ಶುದ್ಧಿ ಹೇಳಿದ್ದಾರೆ. ಮತ್ತೆ ಉಪಯೋಗಿಸಿದಾಗ ಒಂದ್ಸಲಿ ಉಪಯೋಗಿಸಿದ ನಂತರ ನಿರ್ಮಾಲ್ಯ ಅಂತ ಆಗ್ಬಿಡುತ್ತೆ. ಆಗದೇ ಇರುವಂತಹ ವಸ್ತುಗಳು ಅಂದ್ರೆ ಒಂದು ಗೋವು
ಇನ್ನೊಂದು ವೇದ ವಿಧಾನಾದ ಬ್ರಾಹ್ಮಣ, ತುಳಸಿ ಮತ್ತೆ ಗಂಗೆ. ಹ್ಮ್ ಇದಕ್ಕೆ ನಿರ್ಮಾಲ್ಯ ಅನ್ನೋದಿಲ್ಲ, ಯಾವತ್ತೂ ಶುದ್ಧಿ. ಹ್ಮ್. ನಿನ್ನೆ ಪೂಜೆ ಮಾಡಿ ತುಳಸಿ ಪುನಃ ಏರಿಸಿ ಪುನಃ ಅದೇ ರೀತಿ 3 ದಿವಸ ಪೂಜೆ ಮಾಡಬಹುದು ಅಂತ. ಹ್ಮ್ ಅಷ್ಟು ಪಾವಿತ್ರ್ಯ ಬಹುಶಃ ತುಳಸಿ ಬಿಟ್ಟು ಇನ್ಯಾವುದೇ ಯಾವ್ದು ಮೂಲಿಕೆಗೂ ಹೇಳಿಲ್ಲ. ಹ್ಮ್ ಹ್ಮ್ ಅಷ್ಟು ಪವಿತ್ರವಾದಂತಹ ತುಳಸಿ, ಹಾಗಾಗಿ ಪವಿತ್ರತೆಯನ್ನು ಕಾಪಾಡ್ಕೊಳ್ಬೇಕು. ಹ್ಮ್ ಹ್ಮ್ ಈ ದಿವಸಗಳಲ್ಲಿ ಬಿಡಿಸಬಾರದು ಅನ್ನುವಂಥದ್ದು. ಮತ್ತೆ ಸೂರ್ಯೋದಯ ಆದ ನಂತರ ತುಳಸಿ ಬಿಡಿಸೋ ಪದ್ಧತಿ ಇಲ್ಲ. ಹ್ಮ್ ಮಧ್ಯಾಹ್ನದಲ್ಲಿ ತುಳಸಿ ಸ್ಪರ್ಶ ಮಾಡಬಾರ್ದು. ಹ್ಮ್ ವೈಜ್ಞಾನಿಕವಾಗಿ ನಾವು ಮಾತಾಡೋದಾದ್ರೆ ಫೋಟೋಸಿಂಥಸಿಸ್ ನಡೀತಾ ಇರುತ್ತೆ, ಹ್ಮ್ ಇಟ್ ವಿಲ್ ಬಿ ಇನ್ ದ ಪೀಕ್, ಹ್ಮ್ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಹ್ಮ್ ಹ್ಮ್ ಸಂಜೆ ನಂತರ ಕೆಲವೊಂದು ಗಿಡಗಳಲ್ಲಿ ಗಟ್ಟೇಶನ್ ಅನ್ನುವಂಥ ಒಂದು ಪ್ರೋಸೆಸ್ ಆಗುತ್ತೆ. ಹ್ಮ್ ನಾವು ಹೇಗೆ ಶರೀರದಿಂದ ಮಲವನ್ನು ಕಳ್ಕೊಳ್ತೇವೋ ಗಿಡಗಳು ಕೂಡ ಮಲವನ್ನು ಕಳ್ಕೊಳ್ತವೆ, ಕೆಲವೊಂದು ಪ್ರೋಸೆಸ್ ನಿಂದ ಹೊರಗೆ ಹಾಕ್ತವೆ. ಆ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವೇ ತುಳಸಿ ಚಾಣಕ್ಯ ಮುಹೂರ್ತ. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ತುಳಸಿ ಕೊಯ್ಯೋದು ಇತ್ಯಾದಿ ಮಾಡದೇ ಇದ್ರೆ ತುಳಸಿಗೆ ನಾವು ಆಧಾರ ಕೊಟ್ಟ ಹಾಗಾಗುತ್ತೆ. ಸರಿ ಗುರುಜಿ. ಇನ್ ಕೊನೆಯದಾಗಿ ಕೆಲವ್ರ ಮನೆಗಳಲ್ಲಿ ಎಷ್ಟೇ ಬಾರಿ ತುಳಸಿ ನೆಟ್ಟರು ಕೂಡ ತುಳಸಿ ಒಣಗ್ ಹೋಗ್ತಾ ಇರತ್ತೆ, ಯಾವುದೋ ಒಂದು ಸಂಕೇತವನ್ನ ನೀಡ್ತಾ ಇರತ್ತೆ ತುಳಸಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಜ್ಯೋತಿಷ ಶಾಸ್ತ್ರದ ಆಧಾರ ಅಂತ ತಗೊಂಡು ಹೇಳ್ಬೇಕಾದ್ರೆ ತುಳಸಿ, ತೆಂಗು ಇತ್ಯಾದಿ ಮರಗಳು ದೇವತಾ ವೃಕ್ಷಗಳು. ಇವುಗಳಿಗೆ ಹಾನಿಯಾದಾಗ ಮನೆಯಲ್ಲಿರುವಂತಹ ಪ್ರಧಾನವಾಗಿ ಮೊದಲ ನಿಮಿತ್ತ ಏನಂದ್ರೆ ಮನೆ ಇರುವಂತಹ ಕುಲದೇವತೆಗೆ ಪ್ರೀತಿಯಾಗಬೇಕು. ಆ ಕುಲದೇವತೆಯನ್ನು ನಾವು ಮರೆತಿದ್ದೇವಾ ಅಥವಾ ಆ ವಿಷಯದಲ್ಲಿ ಅಪಚಾರ ಆಗಿದೆಯಾ ಅನ್ನೋ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಶ್ನೆ ತಗೊಳ್ತಾರೆ. ಸೊ ಹಾಗಾಗಿ ತುಳಸಿ ಬರ್ತಿಲ್ಲ ಅಂತಂದ್ರೆ ನೀವು ನಡಿಬೇಕಾದಂತಹ ಇನ್ಯಾವುದೇ ಒಂದು ಸಾತ್ವಿಕವಾದಂತಹ ಆಚರಣೆ ನೀವು ನಡೆಸಬೇಕಾಗಿದೆಯಾ? ಸಾತ್ವಿಕವಾದ ವಾತಾವರಣದಲ್ಲಿ ತುಳಸಿ ಆನಂದವ ಬೆಳೆಯುತ್ತೆ. ಬಹುಶಃ ನಮ್ಮ ಆಚರಣೆಗಳನ್ನು ನಾವು ಇನ್ನೊಂದ್ಸಲಿ ಪ್ರಶ್ನಿಸ್ಕೊಳ್ಬೇಕು. ಅದರ ಸುತ್ತಮುತ್ತಲ ವಾತಾವರಣದಲ್ಲಿ ಏನ್ ನಡೀತಾ ಇದೆ ಅದನ್ನು ಬಹುಶಃ ಶುದ್ಧ ಮಾಡಿದ್ರೆ ತುಳಸಿ ಬಂದಿತ್ತು. ಗುರುಗಳೇನ್ ತುಳಸಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಶ್ಲೋಕಗಳನ್ನ ಪಠಿಸಬೇಕಾಗತ್ತೆ, ಆ ಶ್ಲೋಕಗಳ ಬಗ್ಗೆ ಹೇಳ್ಬಹುದಾ? ಸಾಕಷ್ಟು ತುಳಸಿ ಸಂಬಂಧಿತವಾದಂತಹ ಸ್ತೋತ್ರಗಳಿವೆ. ತುಳಸಿ ದಾಮೋದರ ಸ್ತುತಿ ಇದೆ, ತುಳಸಿ ಸ್ತೋತ್ರ ಇದೆ, ತುಳಸಿ ಮಹಿಮ್ನ ಸ್ತುತಿ ಅಂತ ಒಂದಿದೆ. ಬಹಳ ಅದ್ಭುತವಾದಂತಹ ಶ್ಲೋಕಗಳಿದೆ. ಸರಳವಾಗಿ ನಾವು ಪ್ರತಿ ಸಹ ಪ್ರಾರ್ಥನೆ ಮಾಡುವಂಥದ್ದು ಯನ್ಮೂಲೆ ಸರ್ವತೀರ್ಥಾನಿ ಯದಗ್ರೇ ಸರ್ವದೇವತಾ ಯನ್ಮಧ್ಯೆ ಸರ್ವವೇದಾಶ್ಚ. ಅದಕ್ಕೆ ವ್ಯತಿರಿಕ್ತವಾದಂತಹ ಇನ್ನೊಂದು ಪಾಠನೂ ಇದೆ. ಯನ್ಮೂಲೆ ಸರ್ವತೀರ್ಥಾನಿ, ಯಾರ ಬುಡದಲ್ಲಿ ಎಲ್ಲ ತೀರ್ಥಗಳಿದೆಯೋ, ಯನ್ಮಧ್ಯೆ ಸರ್ವದೇವತಾ, ಯಾರ ಮಧ್ಯಭಾಗದಲ್ಲಿ ಎಲ್ಲ ದೇವತೆಗಳಿದ್ದಾರೋ, ಯದಗ್ರೇ ಸರ್ವವೇದಾಶ್ಚ. ತುಳಸಿಯ ಶಾಖೆಗಳೇನಿದೆ ಅದು ವೇದ ಶಾಖೆಗಳು ಅಂತ. ತುಳಸಿ ಎಷ್ಟು ಶಾಖೆಗಳಿದೆ ಅಷ್ಟು ವೇದಗಳು ಅಂತ. ಸೊ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಹೇಳುವಂತ ಒಂದು ಶ್ಲೋಕ ಹೇಳ್ತಾರೆ. ಮತ್ತೆ ನಮಸ್ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮಸ್ ಸಂಪತ್ ಪ್ರದಾಯಿನಿ ಹೇಳುವಂತ ಶ್ಲೋಕ ಇದೆ. ಸಾಕಷ್ಟು ಶ್ಲೋಕಗಳು ಉಂಟು. ಮತ್ತೆ ತುಳಸಿ ಬಿಡಿಸ್ಬೇಕಾದ್ರೆ ತುಳಸಿ ಅಮೃತ ಜನ್ಮಾಸಿ ಸದಾತ್ವಂ ಕೇಶವ ಪ್ರಿಯೆ, ಕೇಶವಾರ್ಥಂ ಚಿನೋಮಿ ತ್ವಾಂ ಕ್ಷಮಸ್ವ ಹರಿವಲ್ಲಭೆ ಅಂತ. ಅಂದ್ರೆ ನೀನು ನಾರಾಯಣನ ಪೂಜೆಗೋಸ್ಕರ ನೀನು ತಗೊಂಡು ಹೋಗ್ತಾ ಇದ್ದೀನಿ, ಅನ್ಯಥಾ ತೆಗಿತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಿ ತುಳಸಿಯನ್ನ ಬಿಡಿಸುವಂತಹ ಪದ್ಧತಿ. ಈ ರೀತಿಯಾದಂತಹ ಶ್ಲೋಕಗಳನ್ನು ಉಪಯೋಗಿಸ್ಕೊಳ್ಬಹುದು. ಸರಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ತುಳಸಿ ಕೇವಲ ಗಿಡ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿದ್ದಾಳೆ ತುಳಸಿ. ಕೇವಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ವವನ್ನ ಪಡೆದಿರುವಂತಹ ತುಳಸಿಗೆ ಯಾವ ರೀತಿ ವಿಶೇಷವಾದ ಆಚರಣೆಯನ್ನ ಮಾಡಬೇಕು, ತುಳಸಿ ವಿವಾಹದ ಹಿನ್ನೆಲೆ ಏನು, ತುಳಸಿಯನ್ನ ಹೇಗೆ ನಾವು ಪೂಜಿಸಬೇಕು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ಸುಮನ್ ಟಿವಿ ಕನ್ನಡದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದೀವಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.